திருவாடி பூரத்தில் ஷஹதுதித்தாழ்வாளியே திருப்பாவை முப்பதும் செப்பினாழ்வாளியே திருவாடி பூரத்தில் ஷஹதுதித்தாழ்வாளியே திருப்பாவை முப்பதும் செப்பினாழ்வாளியே பெரியாழ்வார் பெற்றெடுத்த பெண் பிள்ளை வாழியே பெரும்பூதூர் மாமுனிக்கு பின்னானாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்பூதூர் மாமுனிக்கு பின்னானாள் வாழியே 143 தாழ்வாளியே உயிரரங்கே கண்ணி உகந்தளித்தாழ்வாளியே 143 தாழ்வாளியே உயிரரங்கே கண்ணி உகந்தளித்தாழ்வாளியே மறுவாரும் திருமல்லி பழநாடு வாழியே வண்புதுவை நற்கோதை மலர்கதங்கள் வாழியே மறுவாரும் திருமல்லி பழநாடு வாழியே வண்புதுவை நற்கோதை மலர்கதங்கள் வாழியே ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಶ್ರೀಶೈಲೇಶದಯಾಪಾತ್ರಂ ಧೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಚ್ಯುತಶಿರಸ್ಸಿದ್ಧಮಧ್ಯಾಪಯಂತಿ ಸ್ವೋಚಿಷ್ಟಾಯಾಂ ಸೃಜನಿಗಳಿತಂ ಯಾಭಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಅಸ್ಮದಾಚಾರ್ಯರಾದ ದಶರಥಿ ಶ್ರೀ ಮೊದಲಿಯಾರ್ಡಾನ್ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಯತಿ ಸಾರ್ವಭೌಮರಾದ ಆಚಾರ್ಯ ಶ್ರೀ ರಾಮಾನುಜರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಯತೀಂದ್ರ ಪ್ರವಣರಾದ ಆಚಾರ್ಯ ಶ್ರೀ ಮನವಾಳ ಮಾಮುನಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಲಕ್ಷ್ಮೀವಲ್ಲಭ ಎಂಬೆರುಮಾನ್ ಹಾಗೂ ಲಕ್ಷ್ಮೀ ಸ್ವರೂಪಳಾದ ಆಂಡಾಳ್ ಮೊದಲಾದ ಗುರುಪರಂಪರೆಯ ಸಕಲ ಆಳ್ವಾರ್ ಆಚಾರ್ಯರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಶ್ರೀ 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 ಉವೆ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ್ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ಉಪಸ್ಥಿತರಿರುವಂತಹ ಸಕಲ ಭಾಗವತೋತ್ತಮರಿಗೂ ಅಡಿಗೆ ನುಡಿಯ ಪ್ರಣಾಮಗಳು. ಗೋದಾಪರಿಣಯ ಇದು ಇಂದು ಅಡಿಯೇನ್ಗೆ ನೀಡಲಾಗಿರುವ ಉಪನ್ಯಾಸ ವಿಷಯ. ಗೋದಾಪರಿಣಯ. ಗೋದಾ ಎಂದರೆ ಯಾರು? ಅವಳ ಮಾತಿನಲ್ಲೇ ಹೇಳುವುದಾದರೆ ಪಟ್ಟರ್ಪಿರಾನ್ ಕೋದೆಶೊನ್ನ ಎಂಬಂತೆ ಪಟ್ಟರ್ಪಿರಾನ್ರ ತಿರುಕುಮಾರತ್ತಿ. ಪಟ್ಟರ್ಪಿರಾನ್ ಎಂದರೆ ಯಾರು? ದ್ವಿಜಕುಲತಿಲಕಂ ತಂ ವಿಷ್ಣು ಚಿತ್ತಂ ನಮಾಮಿ ಎಂಬಂತೆ ವಿಷ್ಣುವನ್ನು ಅನವರತ ತಮ್ಮ ಚಿತ್ತದಲ್ಲೇ ಇರಿಸಿಕೊಂಡಿರುವಂತಹ ವಿಷ್ಣು ಚಿತ್ತರೆಂದೇ ಖ್ಯಾತಿವೆತ್ತ ಶ್ರೀ ಪೆರಿಯಾಳ್ವಾರರು. ವಿಷ್ಣು ಎಂದರೆ ಯಾರು? ಶ್ರೀಯಪತಿಯಾಗಿ ಶ್ರೀ ಭೂಮಿ ನೀಳಾನಾಯಕನಾಗಿ ನಿತ್ಯ ವಿಭೂತಿಯಾದ ಶ್ರೀವೈಕುಂಠದಲ್ಲಿ ನೆಲೆಸಿರುವಂತಹ ಪರಮಪುರುಷನಾದಂತಹ ಭಗವಂತ ಎಂಬೆರುಮಾನ್ ಶ್ರೀಮನ್ನಾರಾಯಣ ತನ್ನ ಆಶ್ರಿತರನ್ನು ಸಲಹುವ ಸಲುವಾಗಿ ಲೀಲಾ ವಿಭೂತಿಯಾದ ಈ ಭೂಲೋಕದಲ್ಲಿ ಅನೇಕ ಅವತಾರಗಳನ್ನು ಎತ್ತಿರುವಂತಹ ಕೃಪಾಪೂರಿತ ಭಗವಂತನು. ಎನ್ನೆನ್ನ ಯೋನಿಯುಮಾಯ್ ಪಿರಂದಾಯ್ ಎನ್ನುತ್ತಾರೆ ಆಳ್ವಾರರು. ಅಯೋನಿಜನಾದ ಅವನು
ತನ್ನ ಭಕ್ತರನ್ನು ರಕ್ಷಿಸುವ ಸಮಯ ಬಂದಾಗ ಉಚ್ಚ ನೀಚ ಯೋನಿ ಎಂದು ಯೋಚಿಸದೆ ಆ ಸಂದರ್ಭಕ್ಕನುಸಾರವಾಗಿ ಮೀನಾಗಿ, ಆಮೆಯಾಗಿ, ಹಂದಿಯಾಗಿ ಅವತರಿಸಿದ ಭಗವಂತನ ಹೃದಯ ವೈಶಾಲ್ಯತೆಯನ್ನು ಪದಗಳಿಂದ ವರ್ಣಿಸಲು ಅಸಾಧ್ಯವೇ ಸರಿ. ಇಂತಹ ಭಗವಂತನ ದಿವ್ಯ ಮಹಿಷಿಗಳಲ್ಲಿ ಒಬ್ಬಳಾದ ಭೂದೇವಿಯ ಅಪರಾವತಾರವೇ ಕೋದೈ. ಹಾಗಿದ್ದರೆ ಭೂದೇವಿಯು ಯಾತಕ್ಕಾಗಿ ಗೋದೆಯಾಗಿ ಅವತರಿಸಿದಳು ಎಂದರೆ, ತನ್ನ ಅವತಾರ ರಹಸ್ಯವನ್ನು ಅವಳು ತಾನೇ ರಚಿಸಿದ ನಾಚ್ಯ ತಿರುಮುಳಿಯಲ್ಲಿ ಬಿಚ್ಚಿಡುತ್ತಾಳೆ. ಅವಳ ಈ ಅವತಾರ ರಹಸ್ಯದ ಕುರಿತಾಗಿ ವರಾಹ ಪುರಾಣದಲ್ಲೂ ಉಲ್ಲೇಖವಿದೆ. பாசிதூர்த்து கிடந்த பார்மகளுக்கு பண்டொரு நாள் மாசுடம்பில் நீர்வார மானமிலாம் பன்னியாம் தேசுடைய தேவர் திருவரங்கச் செல்வனார் ಎನ್ನುತ್ತಾಳೆ ಕೋದೈ. ಪಾಶಿತೂರ್ತು ಕಿಡಂದ ಪಾರ್ಮಹಳಕ್ಕೆ, ಅದಾಗಿ ರಾಕ್ಷಸ ಹಿರಣ್ಯನಿಂದ ಅಪಹರಿಸಲ್ಪಟ್ಟು ಸಮುದ್ರ ಆಳದಲ್ಲಿ ಕೆಸರಿನ ಮಡುವಿನಲ್ಲಿ ಬಚ್ಚಿಡಲ್ಪಟ್ಟು ನೋವಿನಿಂದ ನರಳುತ್ತಿದ್ದ ಭೂದೇವಿಯ ಕರೆಗೆ ಓಗೊಟ್ಟು ಮಾಶುಡಂಬಿಲ್ ನೀರ್ವಾರ ಅಂದರೆ ಅತಿ ದೊಡ್ಡದಾದ ದೇಹದೊಡನೆ ಕೂಲವರೋಹನುಂಡ್ರಾಯ್ ನಿರಂಗೊಟ್ಟಿಡೈ ಕೊಂದವೆಂದಾಯ್ ಎನ್ನುತ್ತಾರೆ ಆಳ್ವಾರರು. ಕೂಲವರಾಹ ರೂಪಿಯಾಗಿ ಮಾಶುಡಂಬಿಲ್ ನೀರ್ವಾರ ಸಮುದ್ರಕ್ಕೆ ಧುಮುಕುತ್ತಾನೆ ಭಗವಂತ. ಮಾನಮಿಲಾಂ ಪನ್ನಿಯಾಂ ಎನ್ನುತ್ತಾಳೆ ಆಂಡಾಳ್. ಮಾನಮಿಲಾಂ ಅಂದರೆ ತನ್ನ ಆಶ್ರಿತರನ್ನು ರಕ್ಷಿಸುವ ಸಮಯ ಬಂದಾಗ ತನ್ನ ಮಾನಾಭಿಮಾನವನ್ನೂ ಗಣನೆಗೆ ತೆಗೆದುಕೊಳ್ಳದೆ, ಅದಾಗಿ ತಾನೊಬ್ಬ ಉತ್ಕೃಷ್ಟನು ಎಂಬ ಕಿಂಚಿತ್ ಅಭಿಮಾನವೂ ಇಲ್ಲದೆ ಕೇವಲ ಒಂದು ಹಂದಿಯಾಗಿ ಜನಿಸುತ್ತಿರುವೆನಲ್ಲ ಎಂದೂ ಸಹ ಯೋಚಿಸದೆ ಆಶ್ರಿತ ಪಾರತಂತ್ರನಾಗಿ ವರಾಹರೂಪಿಯಾಗಿ ಅವತಾರವೆತ್ತಿದ ಭಗವಂತ. ರಾಕ್ಷಸ ಹಿರಣ್ಯನನ್ನು ಸಂಹರಿಸಿ ಭೂದೇವಿಯನ್ನು ತನ್ನ ಕೋರೆ ಹಲ್ಲುಗಳಿಂದ ಮೇಲೆತ್ತಿ ಅವಳನ್ನು ತನ್ನ ಮಡಿಲಲ್ಲಿ ಇರಿಸಿಕೊಂಡು ಸಂತೈಸುತ್ತಾನೆ. ಭೂದೇವಿ ನಡುಗುತ್ತಿರುತ್ತಾಳೆ. ಅವಳ ನಡುಕವನ್ನು ಕಂಡ ವರಾಹನು ಅವಳನ್ನು ಮತ್ತೂ ಸಂತೈಸುತ್ತಾ, ದೇವಿ, ನಾನಾಗಲೇ ಆ ಹಿರಣ್ಯನನ್ನು ಕೊಂದಾಯಿತಲ್ಲ, ನಿನ್ನನ್ನು ರಕ್ಷಿಸಿಯಾಯಿತಲ್ಲ, ನೀನೀಗ ನನ್ನ ಮಡಿಲಲ್ಲಿ ಸುರಕ್ಷಿತವಾಗಿರುವೆ, ಇನ್ನೂ ಏಕೆ ಈ ನಡುಕ ಎಂದು ಕೇಳಿದಾಗ ಅದಕ್ಕೆ ಭೂದೇವಿ ಉತ್ತರಿಸುತ್ತಾಳೆ, ಭಗವಂತ, ನೀನು ನನ್ನನ್ನೇನೋ ರಕ್ಷಿಸಿದೆ, ನನ್ನನ್ನು ನಿನ್ನ ಮಡಿಲಿನಲ್ಲಿ ಇರಿಸಿ ಸಂತೈಸುತ್ತಿರುವೆ, ಆದರೆ ನನ್ನ ಮಡಿಲಲ್ಲಿ ಆಡುತ್ತಿರುವ ನನ್ನ ಮಕ್ಕಳ ಗತಿಯೇನು? ಕೋಟ್ಯಾನುಕೋಟಿ ಜೀವರಾಶಿಗಳ ಭವಿಷ್ಯವೇನು? ಆ ಜೀವಗಳು ಈ ಸಂಸಾರವೆಂಬ ಸಾಗರದಲ್ಲಿ ಮುಳುಗಿ ಸಂಸಾರಿಗಳು தங்களையும் ஈஸ்வரனையும் மறந்து ஈஸ்வர கைங்கரியத்தையும் இழந்தோம் என்கிற இடவுமின்றிருக்கே ಸಂಸಾರಮಾಗಿರ ಪೆರುಂಕಡದಲ್ಲೇ ವಿಳಂದು ನೋವು ಪಡ ಎಂದು ಸ್ವಾಮಿ ಪಿಳ್ಳೆ ಲೋಕಾಚಾರ್ಯರ್ ತಮ್ಮ ಮೋಕ್ಷಪಡಿ ಎನ್ನುವ ರಹಸ್ಯ ಗ್ರಂಥದಲ್ಲಿ ಹೇಳಿರುವಂತೆ, ನನ್ನ ಮಕ್ಕಳು ಈ ಸಂಸಾರವೆಂಬ ಮಹಾಸಾಗರದಲ್ಲಿ ಮುಳುಗಿ ತಮ್ಮನ್ನೂ ಮರೆತು ಈಶ್ವರನಾದ ನಿನ್ನನ್ನೂ ಮರೆತು ನಿನ್ನ ಕೈಂಕರ್ಯವನ್ನೂ ಮಾಡದೆ ಅಜ್ಞಾನಿಗಳಾಗಿ ನೋವನ್ನು ಅನುಭವಿಸುತ್ತಿರುವಾಗ ನನಗೆ ನಡುಕ ಬರುವುದು, ನಾನು ಭಯಭೀತಳಾಗುವುದು ಸಹಜ ಅಲ್ಲವೇ? ಒಮ್ಮೆ ಒಬ್ಬ ಗುರುಗಳು ತಮ್ಮ ಶಿಷ್ಯನೊಡನೆ ನದಿ ತೀರದಲ್ಲಿ ನಡೆದು ಹೋಗುತ್ತಿದ್ದಾಗ ಆ ನದಿಯಲ್ಲಿ ಒಂದು ದಪ್ಪವಾದ ಕರಿಯ ಹೊದಿಕೆ, ಕಂಬಳಿಯಂತಹ ಹೊದಿಕೆ ನೀರಿನಲ್ಲಿ ತೇಲಿ ಹೋಗುತ್ತಿದ್ದನ್ನು ಕಂಡರು. ತಮ್ಮ ಶಿಷ್ಯನನ್ನು ಕುರಿತು, ಅಲ್ಲಿ ಒಂದು ದಪ್ಪ ಹೊದಿಕೆ ನೀರಿನಲ್ಲಿ ತೇಲಿ ಹೋಗುತ್ತಿದೆ, ಬೇಗ ಹೋಗಿ ಅದನ್ನು ಎತ್ತಿಕೊಂಡು ಬಾ, ಚಳಿಗಾಲಕ್ಕೆ ಉಪಯೋಗಕ್ಕೆ ಬಂದೀತು ಎಂದು ಹೇಳಿದಾಗ ಆ ಶಿಷ್ಯನು ಆ ಹೊದಿಕೆಯ ಆಸೆಯಿಂದ ಬೇಗನೆ ನೀರಿಗಿಳಿದು ಹೋಗಿ ಆ ಹೊದಿಕೆಯನ್ನು ಹಿಡಿಯುತ್ತಾನೆ. ಆದರೆ ಅದನ್ನು ತೆಗೆದುಕೊಂಡು ತೀರಕ್ಕೆ ಬರದೆ ಅಲ್ಲೇ ನಿಂತಿರುತ್ತಾನೆ. ಇದನ್ನು ಕಂಡ ಗುರುಗಳು, ಇನ್ನೂ ಏಕೆ ಅಲ್ಲೇ ನಿಂತಿದ್ದೀಯೋ, ಬೇಗನೆ ತೆಗೆದುಕೊಂಡು ಬರಬಾರದಾ ಎಂದು ಕೂಗುತ್ತಾರೆ. ಅದಕ್ಕೆ ಆ ಶಿಷ್ಯ, ಗುರುಗಳೇ, ಇದು ಕಂಬಳಿಯೋ ಅಥವಾ ಹೊದಿಕೆಯೋ ಅಲ್ಲ, ಇದು ನೀರಹಂದಿ,
ಎಂದು ಜೋರಾಗಿ ಉತ್ತರಿಸುತ್ತಾನೆ. ಅಯ್ಯೋ, ಹಾಗಿದ್ದರೆ ಇನ್ನೂ ಯಾಕೋ ಅಲ್ಲೇ ನಿಂತಿದ್ದೀಯಾ? ಬೇಗ ಅದನ್ನು ಬಿಟ್ಟು ಈಚೆ ಬಾ ಎನ್ನುತ್ತಾರೆ ಗುರುಗಳು. ಅಯ್ಯೋ ಗುರುಗಳೇ, ನಾನದನ್ನು ಬಿಟ್ಟಾಯಿತು, ಆದರೆ ಅದು ನನ್ನನ್ನು ಬಿಡುತ್ತಿಲ್ಲ. ಏನು ಮಾಡಲಿ? ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದೇನೆ ಎಂದು ಉತ್ತರಿಸುತ್ತಾನೆ. ಅದೇ ರೀತಿ ಈ ಸಂಸಾರವೆಂಬುದು ಸಹ. ಮೊದಲು ನಾವು ಬೇರೆ ಏನೋ ಆಶಯದೊಂದಿಗೆ ಅದನ್ನು ಹಿಡಿಯುತ್ತೇವೆ. ನಂತರ ನಾವು ಬಿಡುತ್ತೇವೆ ಎಂದರೂ ಅದು ನಮ್ಮನ್ನು ಬಿಡುವುದಿಲ್ಲ. ಅಂತಹ ಭೀಕರ ಸಂಸಾರ ಹಿಡಿತಕ್ಕೆ ಸಿಲುಕಿದ್ದಾರೆ ನನ್ನ ಮಕ್ಕಳು. ಇದು ಸತ್ಯಯುಗ. ಈ ಯುಗದಲ್ಲಿಯೇ ಹಿರಣ್ಯನಂಥ 10 ಹಲವಾರು ರಾಕ್ಷಸರ ಹಾವಳಿ. ಮುಂದೆ ತ್ರೇತಾಯುಗ, ದ್ವಾಪರ ಯುಗದಲ್ಲಿ ರಾಕ್ಷಸರ ಅಟ್ಟಹಾಸ ಮೇರೇ ಮೀರಲಿದೆ. ಮುಂಬರುವ ಕಲಿಯುಗವಂತೂ ಅತ್ಯಂತ ಭೀಕರವಾಗಿ ಗೋಚರಿಸುತ್ತಿದೆ. ಇಂತಹ ಕಲಿಯ ಸುಳಿಯಲ್ಲಿ ಸಿಲುಕಿ ದಡಕ್ಕೆ ಸೇರಲಾಗದೆ ಪರಿತಪಿಸುವ ನನ್ನ ಮಕ್ಕಳು ನಿನ್ನನ್ನು ಸೇರಿ ತಮ್ಮ ಆತ್ಮೋಜ್ಜೀವನವನ್ನು ಹೊಂದುವುದಾದರೂ ಹೇಗೆ? ಇದಕ್ಕೆ ಸುಲಭ ಮಾರ್ಗೋಪಾಯವೇ ಇಲ್ಲವೇ ಎಂದು ಭಯಭೀತಳಾದ ಭೂದೇವಿಯನ್ನು ಕುರಿತು ವರಾಹರೂಪಿಯಾದ ಭಗವಂತನು ಹೇಳುತ್ತಾನೆ. ಚಿಂತಿಸಬೇಡ ದೇವಿ, ನಿನ್ನ ಮಕ್ಕಳು ನನ್ನನ್ನು ಸೇರಲು ಸದ್ಗತಿಯನ್ನು ಹೊಂದಲು ಒಂದು ಸುಲಭ ಮಾರ್ಗವನ್ನು ಸೂಚಿಸುವೆನು ಎಂದು ಒಂದು ಚರಮ ಶ್ಲೋಕವನ್ನು ಅನುಗ್ರಹಿಸುತ್ತಾನೆ. ಚರಮ ಅಂದರೆ ಅಂತಿಮ, ಕೊನೆಯದಾಗಿ ಹೇಳಲ್ಪಟ್ಟ ಉಪಾಯವಾದ್ದರಿಂದ ಇದಕ್ಕೆ ಚರಮ ಶ್ಲೋಕವೆಂದು ಹೆಸರು. ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಿ ಯೋ ನರಃ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ತ ವಿಶ್ವರೂಪಂಚ ಮಾಮಜಂ ತತಸ್ತಂಬ್ರಿಯಮಾಣಂತು ಕಾಷ್ಟಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿಂ. ಇದರ ತಾತ್ಪರ್ಯ ಸ್ಥಿತೇ ಮನಸ್ಸಿ, ಅದಾಗಿ ಚಂಚಲತೆ ಇಲ್ಲದೆ ಸ್ಥಿರವಾಗಿ ಏಕಸ್ಥಿತಿಯಲ್ಲಿ ಕೇಂದ್ರೀಕರಿಸಲ್ಪಟ್ಟ ಮನಸ್ಸು. ಸುಸ್ವಸ್ಥೆ ಶರೀರೆ, ಶರೀರವು ಆರೋಗ್ಯಕರದಿಂದ ಇದ್ದಾಗ, ಅಂದರೆ ಕಿವುಡು, ಕುರುಡು, ಮೂಗು, ಕೈಕಾಲು ಊನ ಈ ರೀತಿಯಾಗಿ ಯಾವ ಕುಂದೂ ಇಲ್ಲದ ಸುಸ್ವಸ್ಥವಾದ ಶರೀರ. ಯೋ ನರಃ, ಯಾವ ಒಬ್ಬ ನರನು ಅಂದರೆ ಜೀವಾತ್ಮನು ಶರೀರ ಸುಸ್ವಸ್ಥವಾಗಿದ್ದು ಅವನು ತನ್ನ ಮನಸ್ಸನ್ನು ಸ್ಥಿರವಾಗಿರಿಸಿ ಅಂತಹವನ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ತ, ಅವನ ಧಾತುಗಳು ಅಂದರೆ ಪಿತ್ತ, ವಾತ, ಕಫ ಇವನ್ನು ಧಾತುಗಳು ಎಂದು ಕರೆಯಲಾಗುತ್ತದೆ. ಈ ಪಿತ್ತ, ವಾತ, ಕಫ ಹೆಚ್ಚು ಕಡಿಮೆಯಾಯಿತೆಂದರೆ ಆರೋಗ್ಯ ಹದಗೆಟ್ಟಿತು ಎಂದು ಅರ್ಥ. ಹಾಗಾಗಿ ಈ ಧಾತುಗಳು ಹೆಚ್ಚು ಕಡಿಮೆ ಆಗದೆ ಅವುಗಳು ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರಬೇಕೋ ಅಷ್ಟೇ ಪ್ರಮಾಣದಲ್ಲಿದ್ದು, ಅಂದರೆ ಸಾಮ್ಯತೆಯಿಂದ ಕೂಡಿದ್ದು ಅಂತಹ ಒಂದು ಜೀವನು ಸ್ಮರ್ತ ವಿಶ್ವರೂಪಂಚ ಮಾಮಜಂ, ಒಂದು ಕ್ಷಣ ನನ್ನನ್ನು ಸ್ಮರಿಸಿದ್ದೇ ಆದಲ್ಲಿ, ನನ್ನ ನಾಮವನ್ನೇ ಧ್ಯಾನಿಸಿದ ಅಥವಾ ಜಪಿಸಿದ ಪಕ್ಷದಲ್ಲಿ, ತತಸ್ತಂಬ್ರಿಯಮಾಣಂತು ಕಾಷ್ಟಪಾಷಾಣ ಸನ್ನಿಭಂ, ಮುಂದೆ ಅವನು ಅನಾರೋಗ್ಯದಿಂದ ನರಳುತ್ತಾ ಅವನ ದೇಹ ಒಂದು ಮರದ ಕೊರಡಿನ ಹಾಗೆ ಹಾಸಿಗೆಯ ಮೇಲೆ ಬಿದ್ದಿದ್ದು ಅವನು ತನ್ನ ಸ್ಮರಣಶಕ್ತಿಯನ್ನೂ ಕಳೆದುಕೊಂಡಿದ್ದರೂ ಯವನ ಪಾಶ ಅವನನ್ನು ಎಳೆದುಕೊಂಡು ಹೋಗಲು ಸಿದ್ಧವಾಗಿದ್ದರೂ ಅವನು ನನ್ನನ್ನು ನೆನೆಸಿಕೊಳ್ಳದೇ ಹೋದರೂ ಅಹಂ ಸ್ಮರಾಮಿ ಮದ್ಭಕ್ತಂ, ನಾನು ಅವನನ್ನು ಸ್ಮರಿಸುತ್ತೇನೆ. ಅವನು ಅಂದು ನನ್ನನ್ನು ಸ್ಮರಿಸಿದ್ದನಲ್ಲ, ಅಷ್ಟೇ ಸಾಕು ಎಂದು ಅವನನ್ನು ನಾನು ನೆನೆಸಿಕೊಂಡು ನಾನೇ ಅವನಿರುವಲ್ಲಿಗೆ ಹೋಗಿ, ಅದಾಗಿ ದೇವಿ ನನ್ನ ದೂತರನ್ನೂ ಕಳಿಸುವುದಿಲ್ಲ, ಸ್ವತಃ ನಾನೇ ಅವನಿರುವಲ್ಲಿಗೆ ಹೋಗಿ ಅವನನ್ನು ನನ್ನೊಡನೆ ಕರೆದೊಯ್ಯುತ್ತೇನೆ. ನಯಾಮಿ ಪರಮಾಂಗತಿಂ, ಅವನಿಗೆ ಪರಮಗತಿಯನ್ನು ಸದ್ಗತಿಯನ್ನು ನೀಡುತ್ತೇನೆ ಎಂದು ಅಭಯ ನೀಡುತ್ತಾನೆ ವರಾಹನು ಭೂದೇವಿಗೆ. ಇದನ್ನು ಕೇಳಿದ ಭೂದೇವಿ ನಗುತ್ತಾಳೆ. ವರಾಹನಿಗೆ ಪರಮಾಶ್ಚರ್ಯ. ಇದೇನು ದೇವಿ, ನಾನು ನಿನಗೆ ಇಷ್ಟು ಸುಲಭವಾದ ಮಾರ್ಗವನ್ನು ಸೂಚಿಸುತ್ತಿರುವೆ, ನೀನು ಇದನ್ನು ಕೇಳಿ ಪ್ರಸನ್ನಳಾಗುವುದನ್ನು ಬಿಟ್ಟು ಹೀಗೆ ನಗುತ್ತಿರುವೆಯಲ್ಲ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಭೂದೇವಿ ಉತ್ತರಿಸುತ್ತಾಳೆ, ಭಗವಂತ, ನೀನು ಉಪಾಯವನ್ನೇನೋ ಹೇಳಿದೆ, ಆದರೆ ಅದು ಸುಲಭೋಪಾಯ ಎಂದು ನೀನು ಹೇಗೆ ನಿರ್ಧರಿಸಿದೆ?
ಸ್ಥಿತೇ ಮನಸ್ಸಿ ಎನ್ನುತ್ತೆಯೇ. ಮನಸ್ಸು ಎಂಬುದು ಮರದಿಂದ ಮರಕ್ಕೆ ಹಾರುವ ಮಂಗನಂತೆ. ಒಂದು ಕ್ಷಣ ಒಂದೆಡೆ ಇರಲಾರದು. ಸದಾ ಚಂಚಲತೆಯಿಂದ ಕೂಡಿರುವಂಥದ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲದರ ಅಡಿಯಾಳಾಗಿರುವಂತಹ ನನ್ನ ಮಕ್ಕಳ ಮನಸ್ಸು ಇದೆಲ್ಲದರಿಂದ ಹೊರಬಂದು ನಿನ್ನೆಡೆಗೆ ಕೇಂದ್ರೀಕರಿಸಬೇಕು. ಇದು ಸಾಧ್ಯವಾ? ಇದರ ಜೊತೆಗೆ ಸುಸ್ವಸ್ಥೆ ಶರೀರೇ ಎನ್ನುತ್ತೀಯೇ. ತಮ್ಮ ತಮ್ಮ ಕರ್ಮಾನುಸಾರ ಹುಟ್ಟುವಾಗಲೇ ಕೈ, ಕಾಲು, ಕಣ್ಣು, ಮೂಗು, ಕಿವಿ ಇತ್ಯಾದಿಗಳ ಊನದೊಂದಿಗೆ ಜನಿಸುವ ನನ್ನ ಮಕ್ಕಳು ಸುಸ್ವಸ್ಥ ಶರೀರವನ್ನು ಹೊಂದಿರಲು ಹೇಗೆ ಸಾಧ್ಯ? ಇಷ್ಟು ಸಾಲದು ಎಂಬಂತೆ ಧಾತು ಸಾಮ್ಯೇ ಸ್ಥಿತೇ ಸ್ಮರ್ಥ ಬೇರೆ. ಅದಾಗಿ ಪಿತ್ತ, ವಾತ, ಕಫ ಇವೆಲ್ಲ ಸಮಸ್ಥಿತಿಯಲ್ಲಿ ಇರಬೇಕು ಎನ್ನುತ್ತೀಯೇ. ಆರೋಗ್ಯಕರವಾದ ಆಹಾರವನ್ನು ಸೇವಿಸಿಯೇ ಇವೆಲ್ಲವೂ ಸಮಸ್ಥಿತಿಯಲ್ಲಿ ಇರಲು ಕಷ್ಟಸಾಧ್ಯವಾದ ವಿಷಯ. ಅಂತಹುದರಲ್ಲಿ ಸದಾ ಅನಾರೋಗ್ಯಕರ ಆಹಾರವನ್ನು ಸೇವಿಸುತ್ತಾ ಫಾಸ್ಟ್ ಫುಡ್ ಯುಗದಲ್ಲಿ ಜೀವಿಸುವ ನನ್ನ ಮಕ್ಕಳ ಧಾತುಗಳು ಸಮಸ್ಥಿತಿಯಲ್ಲಿ ಇರಲು ಹೇಗೆ ಸಾಧ್ಯ? ಒಂದು ವೇಳೆ ಇವೆಲ್ಲವೂ ಆಶ್ಚರ್ಯಕರವಾದ ರೀತಿಯಲ್ಲಿ ಒಂದು ಜೀವನಲ್ಲಿ ಇದ್ದರೂ ಆ ಜೀವನು ಎಲ್ಲವನ್ನೂ ಬಿಟ್ಟು, ಅಂದರೆ ಈ ಲ್ಯಾಪ್ಟಾಪ್, ಐಪ್ಯಾಡ್, ಐಫೋನ್ ಇವುಗಳ ಪ್ರಪಂಚದಲ್ಲಿ ತನ್ನನ್ನು ಸಂಪೂರ್ಣವಾಗಿ ಮುಳುಗಿಸಿಕೊಂಡು ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇನ್ನೂ ಹಲವಾರು ಗೇಮಿಂಗ್ ಆ್ಯಪ್ಗಳ ಚಕ್ರವ್ಯೂಹದಿಂದ ಹೊರಬಂದು ಸ್ಥಿರವಾಗಿ ನಿನ್ನನ್ನೇ ಧ್ಯಾನಿಸಿದರೆ ಅಂತಹವರಿಗೆ ನೀನು ಮುಂದೆ ಸದ್ಗತಿಯನ್ನು ಕೊಡುವೆ ಎನ್ನುತ್ತೀಯೇ. ಇದು ಸಾಧ್ಯವಾಗುವಂಥ ವಿಚಾರವಾ? ಖಂಡಿತ ಇಲ್ಲ. ಈ ಮಾರ್ಗ ನನ್ನ ಮಕ್ಕಳ ಪಾಲಿಗೆ ಸುಲಭೋಪಾಯವಿಲ್ಲ. ಅತ್ಯಂತ ಕಠಿಣವಾದ, ಅಸಾಧ್ಯವಾದ ಮಾರ್ಗ. ಇದನ್ನು ಬಿಟ್ಟು ಬೇರೆ ಯಾವುದಾದರೂ ಅತಿ ಸುಲಭವಾದ ಮಾರ್ಗವನ್ನು ಸೂಚಿಸು ಎನ್ನುತ್ತಾಳೆ ಎಂದು ವಿನಂತಿಸಿಕೊಳ್ಳುತ್ತಾಳೆ. ಅವಳ ಮಾತಿಗೆ ಕಿವಿಗೊಟ್ಟ ಭಗವಂತ, ಸರಿ, ಹಾಗಿದ್ದರೆ ನಾನು ನಿನ್ನ ಮಕ್ಕಳಿಗೆ ನನ್ನನ್ನು ಸೇರುವ ಅತ್ಯಂತ ಸುಲಭವಾದ ಉಪಾಯವನ್ನು ಸೂಚಿಸುತ್ತೇನೆ, ಕೇಳು. ಯಾರು ನನಗೆ ಹಾಡಿನ ಮಾಲೆಯನ್ನು ಕಟ್ಟಿ, ಅಂದರೆ ಪಾಶುರಗಳನ್ನು, ಹಾಡುಗಳನ್ನು ರಚಿಸಿ ಅರ್ಪಿಸುತ್ತಾರೋ, ಯಾರು ನನಗೆ ಹೂವಿನ ಮಾಲೆಯನ್ನು ಕಟ್ಟಿ ಅರ್ಪಿಸುತ್ತಾರೋ ಅಂತಹವರಿಗೆ ನಾನು ಸುಲಭನಾಗಿ ಒಲಿಯುತ್ತೇನೆ. ಅವರ ದೇಹಸ್ಥಿತಿ, ಮನಸ್ಥಿತಿಗಳನ್ನೂ ಗಣನೆಗೆ ತೆಗೆದುಕೊಳ್ಳದೆ ಅವರಿಗೆ ಅನುಗ್ರಹವನ್ನು ಮಾಡುತ್ತೇನೆ, ಸರಿಯೇ ಎನ್ನುತ್ತಾನೆ. ಇದನ್ನು ಕೇಳಿದ ಭೂದೇವಿ ಪುನಃ ನಗುತ್ತಾಳೆ. ಇದೇನು ದೇವಿ, ಇಷ್ಟು ಸುಲಭವಾದ ಮಾರ್ಗವನ್ನು ಸೂಚಿಸಿದರೆ ನೀನು ಮತ್ತೆ ಹೀಗೆ ನಗುತ್ತಿರುವೆಯಲ್ಲ, ಇದು ಸರಿಯೇ ಎನ್ನುತ್ತಾನೆ ಭಗವಂತ. ಭಗವಂತ, ನೀನು ಹೇಳಿದ ಮಾರ್ಗವೇನೋ ಸುಲಭವಾಗಿಯೇ ಕಾಣುತ್ತದೆ. ಆದರೆ ಸದಾ ಹಾರ್ಡ್ವೇರ್ ಸಾಫ್ಟ್ವೇರ್ ಪ್ರಪಂಚದಲ್ಲಿ ಮುಳುಗಿ ಬೇಕಿರುವ ವಿಷಯಕ್ಕಿಂತ ಬೇಡದ ವಿಷಯಗಳಿಗೆ ತಲೆಕೆಡಿಸಿಕೊಂಡು ತನ್ನ ಗಂಡ, ಹೆಂಡತಿ, ಮಕ್ಕಳು, ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತೆ, ಮಾವ, ನಾದಿನಿಯರು ಎನ್ನುವ ಬಂಧನಕ್ಕೆ ಒಳಪಟ್ಟು ತನ್ನನ್ನೇ ತಾನು ಮರೆತಿರುವ ಜೀವಾತ್ಮನು ತನ್ನನ್ನು ಬಿಟ್ಟು, ತನ್ನವರನ್ನು ಬಿಟ್ಟು ನಿನ್ನನ್ನೇ ಧ್ಯಾನಿಸಿ ನಿನಗೆ ಪಾಶುರಗಳನ್ನು ರಚಿಸಿ ಹೂವಿನ ಮಾಲೆಯನ್ನು ಕಟ್ಟಿ ಸಮರ್ಪಿಸಿ ನಿನ್ನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದರೆ ಅದು ಅವರಿಗೆ ಕಷ್ಟ ಸಾಧ್ಯವೇ ಸರಿ. ಇದು ಸುಲಭೋಪಾಯ ಹೇಗೆ ಆದೀತು ಎನ್ನುತ್ತಾಳೆ ಭೂದೇವಿ. ಇದನ್ನು ಕೇಳಿದ ಭಗವಂತ ನಸುನಗುತ್ತಾ ಹೇಳುತ್ತಾನೆ, ಹಾಗಿದ್ದರೆ ದೇವಿ, ನಿನ್ನ ಮಕ್ಕಳ ಗತಿ ಅಧೋಗತಿಯೇ ಸರಿ. ಇದಕ್ಕಿಂತ ಹೆಚ್ಚಾಗಿ ನಾನೇನೂ ಮಾಡಲಾರೆ. ನಿನ್ನ ಮಕ್ಕಳ ಆತ್ಮೋಜ್ಜೀವನ ಖಂಡಿತ ಅಸಾಧ್ಯ. ಇನ್ನು ನೀನಾಯಿತು, ನಿನ್ನ ಮಕ್ಕಳಾಯಿತು, ನನ್ನನ್ನು ಬಿಡು ಎನ್ನುತ್ತಾನೆ. ಇದಕ್ಕೆ ಪ್ರತಿಯಾಗಿ ಭೂದೇವಿ, ಭಗವಂತ, ನೀನು ಹೀಗೆ ನಿನ್ನ ಮಕ್ಕಳ ಕೈ ಬಿಡುವುದು ಸರಿಯೇ? ನೀನು ಕೈಬಿಟ್ಟರೂ ನಾನು ನನ್ನ ಮಕ್ಕಳನ್ನು ಇಂತಹ ದುರ್ಗತಿಗೆ ತಳ್ಳಲು ಸಾಧ್ಯವೇ? ಸರಿ, ತಾಯಿಯಾದ ನಾನೇ ನನ್ನ ಮಕ್ಕಳನ್ನು ರಕ್ಷಿಸುವ ಹೊಣೆಯನ್ನು ಸ್ವೀಕರಿಸುತ್ತೇನೆ. ನಾನೇ ಮುಂದೆ ಕಲಿಯುಗದಲ್ಲಿ ಅವರ ಉಜ್ಜೀವನಕ್ಕಾಗಿ ಅವತರಿಸುತ್ತೇನೆ. ನಿನಗೆ ಹಾಡಿನ ಮಾಲೆಯನ್ನು ಕಟ್ಟಿ, ಹೂವಿನ ಮಾಲೆಯನ್ನು ಕಟ್ಟಿ ಸಮರ್ಪಿಸುತ್ತೇನೆ.
ಯಾವ ನನ್ನ ಮಕ್ಕಳು ನಾನು ಹಾಡಿದ ಪಾಶುರಗಳನ್ನು ನಿನಗಾಗಿ ಹಾಡುತ್ತಾ ಹೂವಿನ ಮಾಲೆಯನ್ನು ಸಮರ್ಪಿಸುತ್ತಾರೋ ಅವರಿಗೆ ನೀನು ನನಗೆ ಅನುಗ್ರಹಿಸಿದಂತೆ ಅನುಗ್ರಹವನ್ನು ಮಾಡಬೇಕು, ಅವರಿಗೆ ಸದ್ಗತಿಯನ್ನು ನೀಡಬೇಕು ಎಂದು ಪ್ರಾರ್ಥಿಸುತ್ತಾಳೆ. ಅವಳ ಪ್ರಾರ್ಥನೆಗೆ ಪ್ರೀತನಾದ ಭಗವಂತ ತಥಾಸ್ತು ಎಂದು ಅಭಯ ಪ್ರದಾನ ಮಾಡುತ್ತಾನೆ. ಅವಳು ಅಂದು ನುಡಿದಂತೆಯೇ ಮುಂದೆ ಕಲಿಯುಗದಲ್ಲಿ ಇನ್ನೋ ತಿರುವಾಡಿಪೂರಂ எமக்காகவன்னோ இங்கு ஆண்டாள் அவதரித்தாள். குன்னாத வாழ்வான வைகுந்தவான் போகம் தன்னை இகழ்ந்து ಆಳ್ವಾರ್ ತಿರುಮಗಳಾರಾಯ್ ಎಂದು ಆಚಾರ್ಯ ಶ್ರೀ ಮನವಾಳ ಮಾಮುನಿಗಳು ತಮ್ಮ ಉಪದೇಶ ರತ್ನಮಾಲೆಯಲ್ಲಿ ಹಾಡಿರುವಂತೆ ಇನ್ನೋ ತಿರುವಾಡಿಪೂರಂ ಆಷಾಢ ಮಾಸದ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಹೇಗೆ ಜನಕನಿಗೆ ಸೀತೆಯು ಭೂಮಿಯು ಉಳುವಾಗ ಸಿಗುತ್ತಾಳೋ ಹಾಗೆಯೇ ಶ್ರೀವಿಲ್ಲಿಪುತ್ತೂರ್ ಎಂಬ ದಿವ್ಯ ದೇಶದಲ್ಲಿ ವಟಪತ್ರಶಾಹಿ ಭಗವಂತನಿಗೆ ತುಳಸಿ ಮಾಲೆ ಹೂಮಾಲೆಗಳನ್ನು ಕಟ್ಟಿ ಸಮರ್ಪಿಸುತ್ತಾ ಅವನ ಸೇವೆಯಲ್ಲೇ ಸಂಪೂರ್ಣ ನಿರತರಾಗಿದ್ದಂತಹ ವಿಷ್ಣುಚಿತ್ತರೆಂದೇ ಖ್ಯಾತಿವೆತ್ತ ಪೆರಿಯಾಳ್ವಾರರಿಗೆ ಅವರು ತಮ್ಮ ತುಳಸೀವನದಲ್ಲಿ ಪಾತಿ ಮಾಡುವ ಸಮಯದಲ್ಲಿ ಭೂಮಿಯಲ್ಲಿ ಸಿಗುತ್ತಾಳೆ. எமக்காகவன்னோ இங்கு ஆண்டாள் அவதரித்தாள் ಕುನ್ನಾದ வாழ்வான ವೈಗುಂದವಾನ್ ಬೋಹನ್ ತನ್ನೇ ಇಗಳ್ದು ಎನ್ನುತ್ತಾರೆ. ಅದಾಗಿ ಒಂದಿಷ್ಟೂ ಕೊರತೆಗೆ ಅವಕಾಶವಿಲ್ಲದ ಅತಿ ಭೋಗ್ಯವಾದ ಶ್ರೀವೈಕುಂಠ ಭೋಗ್ಯವನ್ನೇ ತೊರೆದು ನಮಗಾಗಿ ಅಂದರೆ ತನ್ನ ಮಕ್ಕಳಿಗಾಗಿ ಅವರ ಆತ್ಮೋಜ್ಜೀವನಕ್ಕಾಗಿ ಇಂಗ್ ಅಂದರೆ ಇಂತಹ ಕರ್ಮಭೂಮಿಯಾದ ಭೂಲೋಕದಲ್ಲಿ ಅವತರಿಸುತ್ತಾಳೆ. ಎಂತಹ ಕೃಪೆ ಎಂದು ಅವಳನ್ನು ಹಾಡಿ ಹೊಗಳುತ್ತಾರೆ ಆಚಾರ್ಯರು. ಅಂತಹ ಆಂಡಾಳ್ ಅವತರಿಸಿದಾಗ ಹೇಗೆ ಒಬ್ಬ ಪಾಮರನಿಗೆ ನಿಧಿ ದೊರೆತಾಗ ಅವನು ಸಂತುಷ್ಟನಾಗುವನೋ ಅದೇ ರೀತಿ ತಮಗೆ ದೊರೆತ ಈ ದಿವ್ಯ ನಿಧಿಯನ್ನು ಕಂಡ ಪೆರಿಯಾಳ್ವಾರರು ಅತ್ಯಂತ ಸಂಪ್ರೀತರಾಗಿ ಅವಳನ್ನು ಎತ್ತಿ ಮುದ್ದಾಡಿ ಅವಳಿಗೆ ಗೋದೆ ಎಂದು ನಾಮಕರಣ ಮಾಡಿ ತಮ್ಮ ಮಡಿಲಿನ ಕೂಸಾಗಿ ಅವಳನ್ನು ಲಾಲಿಸಿ ಪಾಲಿಸಿ ಬೆಳೆಸುತ್ತಾ ಬರುತ್ತಾರೆ. ಸದಾ ಕೃಷ್ಣಗಾನಾಮೃತವನ್ನು ಅವರ ಮಧುರ ಸ್ವರದಲ್ಲಿ ಕೇಳುತ್ತಾ ಬೆಳೆಯುವ ಗೋದೈ ಆ ಕೃಷ್ಣನನ್ನೇ ತನ್ನ ಮನಸ್ಸಿನ ತುಂಬ ತುಂಬಿಕೊಂಡು ಅವನ ಧ್ಯಾನದಲ್ಲಿ ಸದಾ ನಿರತಳಾಗಿ ಅವನಿಗೆಂದೇ ತನ್ನನ್ನು ಮೀಸಲಿಡುತ್ತಾಳೆ. ಅವಳಿಗೆ ವಿವಾಹ ಮಾಡುವ ಕಾಲ ಕೂಡಿ ಬಂದಾಗ ಪೆರಿಯಾಳ್ವಾರರು ಅವಳ ಮುಂದೆ ವಿವಾಹ ಪ್ರಸ್ತಾಪವನ್ನಿಟ್ಟಾಗ ಅವಳು ಮಾನಿಡವರ್ಕು ಎನ್ನೈ ಪೇಚುಪ್ಪಡಿಲ್ ಬಾಳಹಿಲ್ಲೇನ್ ಅದಾಗಿ ಮನುಷ್ಯ ಮಾತ್ರರಿಗೆ ನನ್ನನ್ನು ಕೊಟ್ಟು ವಿವಾಹ ಮಾಡುವ ಮಾತು ಬಂದರೆ ನಾನು ಖಂಡಿತ ಬದುಕೊಳ್ಳುವುದಿಲ್ಲ ಎಂದು ಖಡಾಖಂಡಿತವಾಗಿ ಉತ್ತರಿಸಿಬಿಡುತ್ತಾಳೆ. ಈಗಾಗಲೇ ಅವಳು ಧರಿಸಿದ ಹೂಮಾಲೆಯನ್ನಷ್ಟೇ ತಾನು ಧರಿಸುವೆ ಎಂದು ಪೆರಿಯಾಳ್ವಾರರಿಗೆ ತಿಳಿಸಿ ಹೇಳಿ ಅವಳು ಕಟ್ಟಿ ತಾನು ಧರಿಸಿದ ಹೂಮಾಲೆಯನ್ನೇ ತನಗಾಗಿ ಸ್ವೀಕರಿಸುತ್ತಿದ್ದನು ವಟಪತ್ರಶಾಹಿಯಾದ ಭಗವಂತನು. ಇದರಿಂದ ಇವಳು ಸಾಮಾನ್ಯ ಕೂಸಲ್ಲ, ಭಗವಂತನನ್ನೇ ಆಳ ಬಂದವಳು ಆಂಡಾಳ್ ಎಂದು ಅವಳಿಗೆ ವಿಶೇಷ ನಾಮವನ್ನು ಇಟ್ಟು ಹಾಗೆಯೇ ಅವಳನ್ನು ಕರೆಯುತ್ತಿದ್ದ ಪೆರಿಯಾಳ್ವಾರರಿಗೆ ಅವಳ ಈ ನಿರ್ಧಾರ ವಿಶೇಷ ಆಶ್ಚರ್ಯವನ್ನೇನೂ ಉಂಟು ಮಾಡಲಿಲ್ಲ. ಸರಿ ಮಗಳೇ, ನೀನು 108 ದಿವ್ಯ ದೇಶಗಳಲ್ಲಿ ನೆಲೆಸಿರುವ ಯಾವ ಭಗವಂತನನ್ನು ನಿನ್ನ ಪತಿಯಾಗಿ ಸ್ವೀಕರಿಸಲು ಬಯಸುವೆ ಎಂದು ಕೇಳಿದಾಗ ಅದಕ್ಕೆ ಕೋದೈ, ತಂದೆಯೇ, ತಾವು 108 ದಿವ್ಯ ದೇಶಗಳ ಭಗವಂತನ ವೈಶಿಷ್ಟ್ಯವನ್ನು ವರ್ಣಿಸುತ್ತಾ ಬನ್ನಿ. ಅವರಲ್ಲಿ ಯಾರು ನನಗೆ ಒಪ್ಪುತ್ತಾರೋ ಎಂದು ನಾನು ನಿಮಗೆ ತಿಳಿಸುವೆ ಎಂದು ಹೇಳಿದಾಗ ಅದಕ್ಕೆ ಪೆರಿಯಾಳ್ವಾರರು ಹಾಗೆಯೇ ಆಗಲಿ ಎಂದು ಒಪ್ಪಿಗೆ ಇತ್ತರು. ಅಂತೆಯೇ ಕ್ಷತ್ರಿಯ ರಾಜಕುಮಾರಿಯರಿಗೆ ಸ್ವಯಂವರ ಏರ್ಪಾಟಾಗುವಂತೆ ಅದಾಗಿ ಹೇಗೆ ಸೀತೆಯ ವಿವಾಹಕ್ಕಾಗಿ ಸ್ವಯಂವರವನ್ನು ಏರ್ಪಡಿಸಿ ಶಿವಧನುಸ್ಸನ್ನು ಮುರಿದವರಿಗೆ ತನ್ನ ಪುತ್ರಿಯನ್ನು ನೀಡುತ್ತೇನೆ ಎಂದು ಜನಕನು ಘೋಷಿಸಿದನು, ಆ ಶಿವಧನುಸ್ಸನ್ನು ಮುರಿದು ಹೇಗೆ ಶ್ರೀರಾಮನು ಸೀತೆಯನ್ನು ವರಿಸಿದನು ಅದೇ ರೀತಿ ಇಲ್ಲಿ ಪೆರಿಯಾಳ್ವಾರರು ತಮ್ಮ ಪುತ್ರಿಗಾಗಿ ಸ್ವಯಂವರವನ್ನು ಆಯೋಜಿಸಿದರು. ಅಲ್ಲಿಗೆ 108 ದಿವ್ಯ ದೇಶಗಳ ರಾಜಕುಮಾರರನ್ನು ಆಹ್ವಾನಿಸಲಾಯಿತು. ತಿರುಮಲೆಯಿಂದ ಶ್ರೀನಿವಾಸನು,
ತಿರುವಳ್ಳಿಕ್ಕೇಣಿಯಿಂದ ಪಾರ್ಥಸಾರಥಿಯು, ಕಾಂಚೀಪುರದಿಂದ ವರದರಾಜನು, ಶ್ರೀರಂಗಪುರಿಯಿಂದ ಶ್ರೀರಂಗರಾಜನು, ತಿರುಮಾಲುರುಂಜೋಲೆಯಿಂದ ಅಳಹನು, ಹೀಗೆ 108 ದಿವ್ಯದೇಶಗಳ ರಾಜಕುಮಾರರು ಗೋದಾ ಸ್ವಯಂವರದಲ್ಲಿ ಪಾಲ್ಗೊಳ್ಳಲು ತಾ ಮುಂದು ನಾ ಮುಂದು ಎಂದು ಆತುರಾತುರವಾಗಿ ಓಡಿ ಬಂದರು. ಹೇಗೆ ರಾಜನಾದವನು ಆ ರಾಜಕುಮಾರರ ಪರಿಚಯವನ್ನು ತನ್ನ ಮಗಳಿಗೆ ಮಾಡಿಕೊಡುತ್ತಾನೋ ಅದೇ ರೀತಿ ದ್ವಿಜಕುಲ ತಿಲಕರೆಂದೇ ಖ್ಯಾತಿವೆತ್ತ ಪೆರಿಯಾಳ್ವಾರ್ ಎನ್ನುವ ಶ್ರೀವೈಷ್ಣವ ರಾಜ ತನ್ನ ಕುಮಾರತ್ತಿಯಾದ ಕೋದೈಗೆ ಒಂದೊಂದು ದಿವ್ಯದೇಶದ ರಾಜಕುಮಾರನ ವೈಭವವನ್ನು ಹೇಳುತ್ತಾ ಬಂದರು. ವಿಷ್ಣುನಾಮ ಪದಾನ್ಯೇವಂ ವಿಷ್ಣುಚಿತ್ತೇ ವಿಬೃನ್ವತಿ ಮಧುರಾಧೀಶ ಕೃಷ್ಣಸ್ಯ ವೃತ್ತಂ ಶ್ರುತ್ವಾತಿ ಹರ್ಷಿತ. ಅದಾಗಿ ಹೀಗೆ ವಿಷ್ಣುಚಿತ್ತರು ವಿಷ್ಣುವಿನ ಮಹಿಮೆ ಮತ್ತು ದಿವ್ಯದೇಶಗಳ ಬಗ್ಗೆ ವಿವರಿಸುತ್ತಿರುವಾಗ ಮಧುರಾಧೀಶನಾದ ಕೃಷ್ಣನ ವೃತ್ತವನ್ನು ಕೇಳಿ ಕೋದೆಯು ಅತಿ ಹರ್ಷಿತಳಾದಳು. ತತಃಸುಂದರ ರಾಜಸ್ಯ ಚರಿತಂ ಶೃಣ್ವತಿ ಮುದಾ ಉದಾರ ಪುಲಕಾಂಕೂರ ಮುಮಾಹ ಸುತನುಸ್ತನೌ. ಮೇಲೆ ಸುಂದರರಾಜನ ಚರಿತೆಯನ್ನು ಪ್ರೀತಿಯಿಂದ ಕೇಳಿ ಅವಳ ತನುವೆಲ್ಲ ರೋಮಾಂಚನವಾಯಿತು. ವೆಂಕಟಾದ್ರಿ ಪತೆ ವಿಷನು ಕಥಾಕರ್ಣನ ಕರ್ಮಣ ರಮಣೀಯ ಮುಖೇ ತಸ್ಯಾಃ ವಿಕಾಸೋ ಭೂದ್ವಿಜೃಂಭಿತಃ. ವೆಂಕಟಾದ್ರಿಪತಿಯ ಕಥೆಯನ್ನು ಕೇಳಿದ ಮೇಲೆ ಅವಳ ರಮಣೀಯ ಮುಖವು ಮತ್ತಷ್ಟು ವಿಜೃಂಭಣೆಯಿಂದ ವಿಕಾಸವಾಯಿತು. ಶ್ರೀಮತೋ ರಂಗರಾಜಸ್ಯ ಶೃಣ್ವತಿ ಮಹಿಮೋದಯಂ ಅಧತ್ತ ಮಂದಮಾನಂದಂ ಅರವಿಂದ ದಳೇಕ್ಷಣ. ಶ್ರೀಮಂತನಾದ ರಂಗನಾಥನ ಮಹಿಮೆಯನ್ನು, ಅಂದರೆ ಜೀವಾತ್ಮರಾದ ನಾವು ಆಸೆ ಪಡುವ ಹಣದ ಶ್ರೀಮಂತಿಕೆಯಲ್ಲ, ಸತ್ಯಕಾಮ, ಸತ್ಯಸಂಕಲ್ಪ, ಸಕಲೇತರ ವಿಲಕ್ಷಣ, ಅರ್ಥಿಕಲ್ಪಕ, ಆಪತ್ಸಕ, ಕಾಕುಸ್ಥ, ಶ್ರೀಮನ್ನಾರಾಯಣ ಎಂದು ಆಚಾರ್ಯ ಶ್ರೀರಾಮಾನುಜರು ತಮ್ಮ ಗದ್ರತ್ರಯದಲ್ಲಿ ಹಾಡಿರುವಂತೆ ಗುಣದಲ್ಲಿ ಅತ್ಯಂತ ಶ್ರೀಮಂತನಾದ ಹಾಗೂ ಶ್ರೀ ಅಂದರೆ ಮಹಾಲಕ್ಷ್ಮಿ ಎನ್ನುವ ಶ್ರೀಮಂತಿಕೆಯನ್ನೇ ತನ್ನದಾಗಿಸಿಕೊಂಡಿರುವ ಶ್ರೀರಂಗರಾಜನ ಮಹಿಮೆಯನ್ನು ಕೇಳಿದ ಮೇಲಂತೂ ಅರವಿಂದ ದಳೇಕ್ಷಣೆಯಾದ ಗೋದೆಯು ಅಪರಿಮಿತವಾದ ಆನಂದವನ್ನು ಹೊಂದಿ ಅವನ ಗುಣಾನುಭವದಲ್ಲಿ ತಳ್ಳೀನಳಾದದ್ದನ್ನು ನೋಡಿ ಪೆರಿಯಾಳ್ವಾರರಿಗೆ ಗೊತ್ತಾಗಿ ಹೋಯಿತು. ಎಂ ಕೋದೈಕ್ಕೆ ತಕ್ಕ ಮಣಾಳನ್ ನಮ್ಮ ಕೋಯಿನ್ ಪಿಳ್ಳಾನ್, ಅಂದರೆ ನಮ್ಮ ಗೋದೆಗೆ ತಕ್ಕವರನು ನಮ್ಮ ಕೋಯಿಲ್. ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಕೋಯಿಲ್ ಎಂದರೆ ಅದು ಶ್ರೀರಂಗಕ್ಕೆ ಮಾತ್ರವೇ ಅನ್ವರ್ಥನಾಮವಿದ್ದಂತೆ. ಅದಾಗಿ ಕೋಯಿಲ್ ಪಿಳ್ಳಾನ್ ಅಂದರೆ ಶ್ರೀರಂಗಕ್ಕೆ ಪಿಳ್ಳಾನ್ ಪುತ್ರನಾಗಿರುವ ಶ್ರೀರಂಗರಾಜನೇ ನನ್ನ ಪುತ್ರಿಗೆ ತಕ್ಕವರ ಎಂದು ನಿಶ್ಚಯಿಸುತ್ತಾರೆ. ಹೀಗೆ ಗೋದಾ ಸ್ವಯಂವರವು ಸಂಪೂರ್ಣವಾಯಿತು. ಆ ಸ್ವಯಂವರದಲ್ಲಿ ರಂಗರಾಜನು ಎಲ್ಲರನ್ನೂ ಮೀರಿಸಿ ಗೋದೆಯ ಪ್ರೀತಿಗೆ ಪಾತ್ರನಾಗಿ ಅವಳ ಹೃದಯದ ರಾಜಕುಮಾರನಾಗಿ ಬಿಡುತ್ತಾನೆ. ಅಂತೆಯೇ ಅವನನ್ನು ಒಲಿಸಿಕೊಳ್ಳುವ ವಿಧಾನವೇನು ಎಂದು ಅವಳು ಯೋಚಿಸಲು ಆರಂಭಿಸುತ್ತಾಳೆ. ಹಿಂದೆ ಕೃಷ್ಣಾವತಾರದಲ್ಲಿ ಗೋಪಿಕೆಯರು ಕೃಷ್ಣನನ್ನು ಒಲಿಸಿಕೊಳ್ಳುವ ಸಲುವಾಗಿ ಕಾತ್ಯಾಯಿನಿ ವ್ರತವನ್ನು ಅನುಷ್ಠಿಸಿ ಅವನನ್ನು ಪಡೆದಿದ್ದರು ಎಂಬ ವಿಷಯವು ಅವಳ ಜ್ಞಾಪಕಕ್ಕೆ ಬಂದಿತು. ಅಂತೆಯೇ ಅವಳು ತಾನಿದ್ದ ಶ್ರೀವಿಲ್ಲಿಪುತ್ತೂರನ್ನೇ ಆಯರ್ಪಾಡಿ, ಅದಾಗಿ ಬ್ರಜಭೂಮಿಯನ್ನಾಗಿಯೂ ಅಲ್ಲಿರುವ ಗುಡಿಯನ್ನೇ ನಂದಗೋಪನ ಅರಮನೆಯನ್ನಾಗಿಯೂ ಆ ಗುಡಿಗೆ ಒಡೆಯನಾದ ವಟಪತ್ರಶಾಹಿಯನ್ನೇ ಕೃಷ್ಣನನ್ನಾಗಿಯೂ ಶ್ರೀವಿಲ್ಲಿಪುತ್ತೂರಲ್ಲಿ ತನ್ನೊಡನೆ ವಾಸಿಸುತ್ತಿರುವ ಹೆಣ್ಣು ಮಕ್ಕಳನ್ನೇ ಗೋಪಿಕೆಯರಾಗಿಯೂ ತನ್ನನ್ನು ಆ ಗೋಪಿಕೆಯರಲ್ಲಿ ಒಬ್ಬರನ್ನಾಗಿಯೂ ತನ್ನ ಈ ಭಾವದೊಳಗೆ ಪರಕಾಯ ಪ್ರವೇಶ ಮಾಡಿ ಭಗವಂತನಾದ ಕೃಷ್ಣನ ಲೀಲಾ ವಿನೋದಗಳನ್ನು ಹಾಡಿ ಆನಂದಿಸುತ್ತಾ ಮಾರ್ಗಡಿ ತಿಂಗಳ್ ಮದಿ ನಿರೈಂದ ನನ್ನಾನಾಳ್ ಎಂದು ಆರಂಭಿಸಿ ಕೊನೆಗೆ ಇತ್ತೈ ಪರೆಗೊಳ್ವಾನ್ ಅಂಡ್ರುಗಾಣ್ ಗೋವಿಂದ ಎತ್ತೈಕ್ಕುಂ ಏಳೇಳು ಪಿರವಿಕ್ಕುಂ ಉಂದನ್ನೋಡು ಉತ್ತೋಮೇ ಯಾವೋಂ ಉನಕ್ಕೆ ನಾ ಮಾಡ್ಚೈವೋಂ ಮತ್ತೈ ನಮ್ ಕಾಮಂಗಳ್ ಮಾಟ್ರು ಎಂದು ತಮಗೆ ಬೇಕಾಗಿರುವುದೆಲ್ಲ 7 ಜನ್ಮದಲ್ಲಿಯೂ ನಿನ್ನ ಅಡಿಯಾಳಾಗಿ ಇದ್ದು ನಿನಗೆ ಕೈಂಕರ್ಯ ಮಾಡಬೇಕೆನ್ನುವುದೇ ನಮ್ಮ ಆಶಯ. ಹಾಗಾಗಿ ನಮ್ಮ ಈ ಕಾಮನೆಯನ್ನು ಪೂರೈಸಿ
ಮತ್ತೆಲ್ಲ ಬೇಡದ ಕಾಮನೆಗಳನ್ನು ನಮ್ಮಿಂದ ದೂರಾಗಿಸು ಹಾಗೂ ಸದಾ ನಾವುಗಳು ನಿನ್ನನ್ನೇ ಧ್ಯಾನಿಸುವಂತೆ ನಮಗೆ ಅನುಗ್ರಹವನ್ನು ಮಾಡು ಎಂದು ಪ್ರಾರ್ಥಿಸಿ ಕೊನೆಯದಾಗಿ ಪಟ್ಟರ್ ಪಿರಾನ್ ಕೋದೆ ಶೊನ್ನ ಎಂದು ತನಗೆ ಭಗವಂತನ ಲೀಲಾ ವಿನೋದಗಳನ್ನು ದಿವ್ಯ ಚರಿತೆಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟ ತನ್ನ ತಂದೆಯೂ ತನಗೆ ಆಚಾರ್ಯರೂ ಆದ ಪಟ್ಟರ್ ಪಿರಾನ್ ಅಂದರೆ ಪೆರಿಯಾಳ್ವಾರರ ಮುಖೇನ ಅಂದರೆ ಆಚಾರ್ಯ ಮುಖೇನ ಭಗವಂತನಿಗೆ ತಾನು ಅರ್ಪಿಸಿದ ಈ ಶಂಗತ್ತಮಿಳ್ ಮಾಲೆಯಾದ ಈ 30 ಪಾಶುರಗಳನ್ನು ಈ ಭೂಲೋಕದಲ್ಲಿ ಜನಿಸಿದ ಯಾವೊಬ್ಬ ಜೀವಾತ್ಮನು ಭಗವಂತನ ಪಾದಾರವಿಂದಗಳಿಗೆ ಆಡಿ ಹಾಡಿ ಅರ್ಪಿಸುತ್ತಾನೋ ಆ ಜೀವನು ಅಂಗುಂ ಇಂಗುಂ ಎಂಗುಂ ಅಂದರೆ ಅಲ್ಲಿಯೂ ಇಲ್ಲಿಯೂ ಎಲ್ಲಿಯೂ ತಿರುವರುಳ್ ಚೆಲ್ವತ್ ತಿರುಮಾಲಾಲ್ ತಿರುವರುಳ್ ಪೆಟ್ರು ಇನ್ಬುರುವರ್ ಅದಾಗಿ ಗುಣದಲ್ಲಿ ಅತ್ಯಂತ ಶ್ರೀಮಂತನಾದ ಶ್ರೀಮನ್ನಾರಾಯಣನ ಪರಮಕೃಪೆಗೆ ಪಾತ್ರಭೂತರಾಗುವರು ಎಂದು ಫಲಶ್ರುತಿಯನ್ನು ಹಾಡಿ ತಿರುಪ್ಪಾವೆ ಎನ್ನುವ ದಿವ್ಯ ಗ್ರಂಥವನ್ನು ತಾನು ವರಾಹನಿಗೆ ನೀಡಿದ ವಚನದಂತೆ ಹಾಡಿನ ಮಾಲೆಯನ್ನು ಕಟ್ಟಿ ಅವನಿಗೆ ಅರ್ಪಿಸುತ್ತಾಳೆ. ಇಷ್ಟಾದ ಮೇಲೆ ಭಗವಂತ ಅವಳಿಗೆ ಒಲಿಯಬೇಕಿತ್ತು ತಾನೆ. ಆದರೆ ಹಾಗಾಗಲಿಲ್ಲ. ಅವಳ ಕರೆಗೆ ಅವನು ಓಗೊಡಲೇ ಇಲ್ಲ, ಅವಳನ್ನು ಸ್ವೀಕರಿಸಲೂ ಇಲ್ಲ. ಕಾರಣ ಅವಳು ಭುವಿಯಲ್ಲಿ ಅವತರಿಸಿದ ಪೂರ್ಣ ಉದ್ದೇಶ ಇನ್ನೂ ನೆರವೇರಿರಲಿಲ್ಲ. ಭಗವಂತನ ಅಗಲಿಕೆಯ ನೋವು ಏನು ಎಂಬುದನ್ನು ಅವಳು ತನ್ನ ಮಕ್ಕಳಿಗೆ ತಿಳಿಸಿಕೊಡಬೇಕಿತ್ತು. ಆತ್ಮವು ಪರಮಾತ್ಮನ ಸಮ್ಮಿಲನಕ್ಕೆ ಹಾತೊರೆಯುವ ಬಗೆ ಹೇಗೆ? ಆ ವಿರಹ ವೇದನೆಯ ತುಡಿತ ಮಿಡಿತಗಳ ಆಳವೆಷ್ಟು? ಅವನನ್ನು ಪಡೆಯುವ ಉದ್ದೇಶದ ದೃಢತೆ ಎಷ್ಟು? ಹಾಗೆ ದೃಢಚಿತ್ತದಿಂದ ಅವನನ್ನು ಅನುಭವಿಸುವ ರೀತಿ ಹೇಗೆ? ಆ ರೀತಿ ಅನುಭವದಿಂದ ಉಂಟಾಗುವ ಲಾಭವಾದರೂ ಏನು? ಭಗವಂತನ ರಸಾನುಭವ ಮಾಡುವುದರಿಂದ ಚೇತನನ ಆತ್ಮೋಜ್ಜೀವನ ಹೇಗಾಗುತ್ತದೆ? ಇವೆಲ್ಲವನ್ನೂ ಸಾರವಾಗಿಸಿ ಅವಳು ತನ್ನ ಮಕ್ಕಳಿಗಾಗಿ ಪಾಶುರಗಳ ಮುಖೇನ ತಿಳಿಸುವ ಅಗತ್ಯವಿತ್ತು. ಅವಳನ್ನು ಕಾಯಿಸಿದಷ್ಟೂ ಸತಾಯಿಸಿದಷ್ಟೂ ಭಗವಂತನಿಗೆ ಲಾಭವೇ. ಕಾರಣ ಇದರಿಂದ ವಿರಹ ವೇದನೆಯಿಂದ ಬಳಲುವ ಕೋದೈ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಪಾಶುರಗಳನ್ನು ಅವನಿಗಾಗಿ ಹಾಡುತ್ತಾಳೆ. ಅವಳು ಹಾಡುವ ಪಾಶುರಗಳೇ ಚೇತನರ ಆತ್ಮೋಜ್ಜೀವನಕ್ಕೆ ಕಾರಣವಾಗುವುದು. ಅವಳು ಧರೆಗೆ ಇಳಿದ ಉದ್ದೇಶವೂ ಸಂಪೂರ್ಣವಾಗುವುದು ಎಂಬುದು ಭಗವಂತನ ಎಣಿಕೆ. ಹಾಗಾಗಿಯೇ ಅವನು ಅವಳ ಪ್ರಾರ್ಥನೆಯನ್ನು ಕೇಳಿಯೂ ಕೇಳದಂತೆ ಸುಮ್ಮನಾದನು. ಆದರೆ ಗೋದೆಗೋ ವಿರಹವೇದನೆ. ನಾನು ಇಷ್ಟೆಲ್ಲ ಹಾಡಿ ಹೊಗಳಿದರೂ ಭಗವಂತನು ಪ್ರೀತನಾಗುತ್ತಿಲ್ಲ. ನಾನು ಗೋಪಕನ್ಯೆಯಾಗಿ ಗೋಪಿಕೆಯರೊಳಗೂಡಿ ನಡೆಸಿದ ಪ್ರಯತ್ನವೆಲ್ಲವೂ ನೀರಿನಲ್ಲಿ ಮಾಡಿದ ಹೋಮದಂತಾಯಿತೇ. ಇವನನ್ನು ಉಳಿಸಿಕೊಳ್ಳಲು ನಾನೇನು ಮಾಡಬೇಕು ಎಂದು ಯೋಚಿಸಿ ಯೋಚಿಸಿ ಕೊರಗಲಾರಂಭಿಸುತ್ತಾಳೆ. ಮನ್ಮಥನನ್ನು ಜ್ಞಾಪಿಸಿಕೊಳ್ಳುತ್ತಾಳೆ. ಹೇ ಮನ್ಮಥ, ನೀನು ಮಾಡಿದ್ದು ಸರಿಯೇ. ನನ್ನೆದೆಗೆ ಪುಷ್ಪಬಾಣವನ್ನು ಹೂಡಿ ಕೃಷ್ಣನ ಕುರಿತಾಗಿ ಅನುರಾಗ ಮೂಡುವಂತೆ ಮಾಡಿ ಈ ರೀತಿ ವಿರಹ ವೇದನೆಯಲ್ಲಿ ನಾನು ದಿನದಿನವೂ ಪರಿತಪಿಸಿ ಕೊರಗುವಂತೆ ಮಾಡಿದೆಯಲ್ಲ, ಇದು ನಿನಗೆ ತರವೇ ಹೇಳು. ಯಾವ ರೀತಿ ನನಗೆ ಪುಷ್ಪಬಾಣವನ್ನು ಹೂಡಿ ನನ್ನೆದೆಯಲ್ಲಿ ಕೃಷ್ಣಾನುರಾಗ ಮೂಡಿಸಿದೆಯೋ ಅದೇ ರೀತಿ ಆ ಕೃಷ್ಣನ ಎದೆಯಲ್ಲೂ ನನ್ನ ಕುರಿತಾಗಿ ಅನುರಾಗವನ್ನು ಮೂಡಿಸು. ಅವನು ಬಂದು ನನ್ನನ್ನು ಸ್ವೀಕರಿಸುವಂತೆ ಮಾಡು ಎಂದು ಮನ್ಮಥನ ಮೊರೆ ಹೋಗಿ தையொரு திங்களும் தர விளக்கி தன் மண்டலமிட்டு மாஷி முன்னாள் அயனொன் மணல் கொண்டு ತಿರುವಣಿಂದು ಅಲಗನು ಕಲಂಗರಿ ತನಂಗದೇವ ಎಂದು ತೈ ಅಂದರೆ ಮಕರ ಮಾಸದ ಆರಂಭದ ಶುಭ ದಿನದಂದು ಅಂಗವೇ ಇಲ್ಲದ ಅನಂಗದೇವ ಎಂದು ಕರೆಸಿಕೊಳ್ಳುವ ಮನ್ಮಥನಿಗೆ ಆಹ್ವಾನವಿತ್ತು. ವೇಂಗಡವರ್ಕೆನ್ನೈ ವಿಧಿಕ್ಕಿತ್ತಿಯೇ ಎಂದು ವೇಂಗಡವನ್ ಅದಾಗಿ ಸಂಕಟ ಬಂದಾಗ ವೆಂಕಟರಮಣ ಎನ್ನುವಂತೆ ವೆಂಕಟರಮಣನ ಮೊರೆ ಹೋಗುತ್ತಾಳೆ. ತನ್ನ ವಿರಹ ವೇದನೆಯನ್ನು ಧರಿಸುವ ಸಲುವಾಗಿ ಮತ್ತೆ ಗೋಪಿಕಾ ಕನ್ಯೆಯಾಗಿ ಗೋಪಾಲನ ಲೀಲಾ ವಿನೋದಗಳನ್ನು ಅನುಭವಿಸುತ್ತಾ ತನ್ನ ವಿರಹ ವೇದನೆಯನ್ನು ಪ್ರಕಟಿಸುತ್ತಾ ನಾಚ್ಯ ತಿರುಮಳಿ ಎನ್ನುವ
143 ಪಾಶುರಗಳನ್ನು ಒಳಗೊಂಡಂತಹ ಅತ್ಯದ್ಭುತವಾದ ದಿವ್ಯ ಪ್ರಬಂಧವನ್ನು ರಚಿಸುತ್ತಾಳೆ. ಗೋಪಕನ್ಯರೊಡನೆ ತಾನು ಸ್ನಾನಕ್ಕೆಂದು ಹೋದಾಗ ಅಲ್ಲಿ ಪ್ರತ್ಯಕ್ಷನಾದ ಕೃಷ್ಣ ಇವರ ವಸ್ತ್ರಗಳನ್ನು ಅಪಹರಿಸಿ ಕುರಂಜಿ ವಿಗ್ರಹದ ಮೇಲೇರಿ ಕುಳಿತು ಸತಾಯಿಸಿದಾಗ, ನಮ್ಮ ವಸ್ತ್ರಗಳನ್ನು ದಯವಿಟ್ಟು ಕೊಡು, ಕುರುಂದಿಡೈ ಕೂರೆಪಣೆಯಾಯ್ ಎಂದು ಇವಳು ಸಖಿಯರೊಳಗೂಡಿ ಪರಿಪರಿಯಾಗಿ ಇವನನ್ನು ಬೇಡಿದುದನ್ನು ವರ್ಣಿಸುತ್ತಾಳೆ. ಮುಂದೆ ಇವನ ಅಗಲಿಕೆಯಿಂದ ಉಂಟಾದ ವಿರಹದಾಳವನ್ನು ಬಣ್ಣಿಸುತ್ತಾ, ಇವನ ಅಗಲಿಕೆಯಿಂದ ತನಗಾಗುತ್ತಿರುವ ವೇದನೆಯನ್ನು ಮೇಘಗಳಿಗೆ ತಿಳಿಸಿ ಹೇಳಿ, ಅವರನ್ನು ದೂತರನ್ನಾಗಿಸಿ ಕೃಷ್ಣನ ಬಳಿ ಹೋಗಿ ನನ್ನ ವಿರಹ ವೇದನೆಯನ್ನು ಅರಿಹೆ ಬನ್ನಿ ಎಂದು ಅವಳ ದುಃಖದ ಆಳವನ್ನು ತಿಳಿಸುವಂತೆ ಪ್ರಾರ್ಥಿಸುತ್ತಾಳೆ. ಭಗವಂತನು ಸದಾ ಕೈಯಲ್ಲಿ ಹಿಡಿದಿರುವ ಪಾಂಚಜನ್ಯವನ್ನು ಮಾತನಾಡಿಸುತ್ತಾಳೆ. ನಿನಗೆ ಅವನ ತುಟಿಯನ್ನು ಸದಾ ಸ್ಪರ್ಶಿಸುವ ಭಾಗ್ಯ ದೊರೆತಿದೆ, ನನಗೆ ಆ ಭಾಗ್ಯವಿಲ್ಲ ಎಂದು ಹೇಳಿಕೊಂಡು ತನ್ನ ವಿರಹದ ನೋವನ್ನು ಶಂಖದೊಂದಿಗೆ ಹಂಚಿಕೊಳ್ಳುತ್ತಾಳೆ. ಅನ್ನಪಾನಾದಿಗಳನ್ನು ತ್ಯಜಿಸಿ ಅನವರತ ಕೃಷ್ಣಧ್ಯಾನದಲ್ಲಿ ತಲ್ಲೀನಳಾಗಿ ತನ್ನ ಸಖಿಯರೊಂದಿಗೆ, ಇನ್ನು ನನ್ನಲ್ಲಿ ಎಲ್ಲಿಗೂ ಬರುವ ತ್ರಾಣವೂ ಉಳಿದಿಲ್ಲ, ನೀವೇ ನನ್ನನ್ನು ಕಷ್ಟಪಟ್ಟು ಎಳೆದುಕೊಂಡು ಯಮನ ಎಕ್ಕರೆಕ್ಕೆನ್ನೇ ಉಯ್ತಿಡುಮೀನ್, ಪಾಂಡಿವಳತ್ತೆನ್ನೇ ಊತ್ತಿಡುಮೀನ್, ಭಕ್ತವಿಲೋಚನತ್ತೆನ್ನೇ ಉಯ್ತಿಡುಮೀನ್ ಎಂದು ಗೋಳಾಡುತ್ತಾಳೆ. ಇವಳ ಈ ವಿರಹ ವೇದನೆಯನ್ನು ಕಂಡು ಭಗವಂತನು ಇನ್ನು ಇವಳು ಸಂಪೂರ್ಣ ಪಾಶುರಗಳನ್ನು ರಚಿಸುವ ಮುನ್ನವೇ ಇವಳು ಭೂಲೋಕವನ್ನು ತ್ಯಜಿಸಿಬಿಡುವಳೇನೋ ಎಂಬ ಆತಂಕದಿಂದ ಸ್ವಲ್ಪ ಮಟ್ಟಿಗಾದರೂ ಇವಳು ಧರಿಸಿಕೊಳ್ಳಲು, ವಿರಹವನ್ನು ಸಹಿಸಿಕೊಳ್ಳಲು ಅನುಕೂಲವಾಗಲಿ ಎಂದು ಯೋಚಿಸಿ ಇವಳ ಕನಸಿನಲ್ಲಿ ಬಂದು ಇವಳನ್ನು ವಿವಾಹವಾಗುತ್ತಾನೆ. ತಾನು ಭಗವಂತನನ್ನು ಕನಸಿನಲ್ಲಿ ವಿವಾಹವಾದೆ ಎಂದು ತನ್ನ ಸಖಿಯರ ಬಳಿ ಹೇಳಿಕೊಂಡು ಯಾವ ರೀತಿ ತಾನು ವಿವಾಹವಾದೆ ಎಂಬುದನ್ನು ಅತ್ಯಂತ ಸಂತುಷ್ಟಳಾಗಿ ವರ್ಣಿಸುತ್ತಾ, ವಾರಣಮಾಯಿರಂ ಶೂಲವಲಂ ಶೈದ್ ನಾರಣ ನಂಬಿ ನಳಕ್ಕಿಂಡ್ರಾನ್ ಎನ್ಬದೀರ್ பூரண பொற்களம் வைத்து புறமெங்கும் தோரணம் ನಾಟ್ಟ ಕನಾ ಕಂಡೇನ್ ತೋಳಿನಾನ್ ಎಂದು ಆರಂಭಿಸಿ 10 ಪಾಶುರಗಳ ಮೂಲಕ ತನಗೆ ಕನಸಿನಲ್ಲಾದ ವಿವಾಹದ ವೈಭವವನ್ನು ವರ್ಣಿಸಿ ಆನಂದಿಸುತ್ತಾಳೆ. ಇದರಿಂದ ಇವಳು ಸ್ವಲ್ಪ ಮಟ್ಟಿಗೆ ಧರಿಸಿಯಾಳು ಎನ್ನುವ ಭಗವಂತನ ಎಣಿಕೆ ಸುಳ್ಳಾಯಿತು. ಈ ಕನಸಿನ ವಿವಾಹದ ನಂತರ ಗೋಧೆಯ ವಿರಹ ವೇದನೆ ಇನ್ನಷ್ಟು ಹೆಚ್ಚಾಯಿತು. ತಾನು ಭಗವಂತನನ್ನು ಸೇರಲೇಬೇಕು ಎನ್ನುವ ಅವಳ ಆಕಾಂಕ್ಷೆ ಹಂಬಲ ಇನ್ನಷ್ಟು ಬಲವಾಯಿತು. ವಿರಹ ವೇದನೆಯಲ್ಲಿ ಅವಳು ಹಗಲಿರುಳು ನಲುಗಲಾರಂಭಿಸಿದಳು. ಪ್ರೀತಿ ಹೆಚ್ಚಾದಾಗ ಕೋಪ ಬರುವುದು ಸಹಜವೇ ಅಲ್ಲವೇ? ಅದೇ ರೀತಿ ಇವಳಿಗೂ ಕೃಷ್ಣನ ಮೇಲೆ ಈ ಪ್ರೀತಿ ಹೆಚ್ಚಾಯಿತು. ಆದರೆ ಆ ಪ್ರೀತಿಯಲ್ಲಿ ಜೊತೆ ಸೇರಿ ಆಡಲು ಕೃಷ್ಣನು ಬರಲಿಲ್ಲ. ಅವಳ ಕೋಪ ಹೆಚ್ಚಾಯಿತು. ತಿರುಪ್ಪಾವೆಯಲ್ಲಿ ಮಲರ್ಮಾರ್ಭಾ ಮನತ್ತಿಕ್ಕಿನಿಯಾನ್ ಎಂದೆಲ್ಲ ಹಾಡಿ ಅವನ ಗುಣಗಾನ ಮಾಡಿದ್ದ ಕೂದೈ ಈಗ ಅವನ ಅವಗುಣಗಳ ದೊಡ್ಡ ಪಟ್ಟಿಯನ್ನೇ ತಯಾರಿಸಿ ಪಾಶುರಗಳಲ್ಲಿ ಅಲ್ಲಲ್ಲಿ ವ್ಯಕ್ತಪಡಿಸುತ್ತಾ ತನ್ನ ವಿರಹಕ್ಕೆ ಕಾರಣನಾದ ಕೃಷ್ಣನಿಗೆ ನಿಂದಾಸ್ತುತಿಯನ್ನೂ ಅರ್ಪಿಸುತ್ತಾಳೆ. ಅವಳ ನಿಂದನೆಯು ಪ್ರೀತಿಪೂರ್ವಕವಾದ ನಿಂದನೆಯಾಗಿದ್ದು ಭಗವಂತನು ಅತ್ಯಂತ ಪ್ರೀತನಾಗಿ ಅದನ್ನು ಸ್ವೀಕರಿಸಿದನು ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕೊಡಿಯ ಕಡೆಯ ತಿರುಮಾಲ್, ಅತ್ಯಂತ ಕ್ರೂರಿಯೂ ಕಠೋರನೂ ಆದ ಭಗವಂತನೇ, ಬೇಂಬು ಬೇವಿನ ಹಣ್ಣಿನಂತೆ ಕಹಿಯಾದವನೇ, ಧರ್ಮಮರಿಯ ಕುರುಂಬನ್ ಧರ್ಮವೇ ಗೊತ್ತಿಲ್ಲದ ತುಂಟನೇ, ಪುರಂಪೋಲ್ ಉಳ್ಳುಂ ಕರಿಯಾನ್ ಹೊರಗಿನಂತೆಯೇ ಒಳಗೂ ಕಪ್ಪು ಬಣ್ಣದಿಂದ ಕೂಡಿರುವವನೇ, ತೀಮೆಶಯ್ಯುಂ ಶ್ರೀಧರ ತೀಟೆಗಳನ್ನೇ ಮಾರುವಂತಹ ಶ್ರೀಧರನೇ, ಇರಕ್ಕಮೇ ಒಂದ್ರುಮಿಲ್ಲಾದವನ್ ಸ್ವಲ್ಪವೂ ಕರುಣೆಯೇ ಇಲ್ಲದವನು. ಇವಿಷ್ಟೇ ಅಲ್ಲ, ಇನ್ನೂ ಹೇಳುತ್ತಾಳೆ. ಮಶಿಮೈಯಿಲೇ ಎನ್ನುತ್ತಾಳೆ, ಪೆಣ್ ಕೊಡಿಯೇ ವಧೆಸೈದಾನ್ ಎನ್ನುತ್ತಾಳೆ, ಪೆಣ್ಣಿನ್ ವರುತ್ತ ಮರ್ಯಾದ ಪೆರುಮಾನ್ ಎನ್ನುತ್ತಾಳೆ, ಅಲ್ಲಲ್ ವಿಳೈತ್ತ ಪೆರುಮಾಳ್ ಎನ್ನುತ್ತಾಳೆ, ಏಲಾಪ್ಪೊಯ್ಗಳು ರೈಪ್ಪಾನ್ ಎಂದು ಹೇಳುತ್ತಾಳೆ. ಹೀಗೆ ಹುಡುಕಿದರೆ ನಾಯ್ಚ ತಿರುಮಳೆಯಲ್ಲಿ ಇನ್ನೊಂದಿಷ್ಟು ಹೆಸರುಗಳು ಸಿಗಬಹುದೇನೋ. ಒಟ್ಟಿನಲ್ಲಿ ಅವನನ್ನು ಹೀಗೆ ನಿಂದಿಸಿದರೆ ಅದಕ್ಕೆ ಬದಲಾಗಿ
ಅವನು ತನ್ನೊಡನೆ ಜಗಳ ಕಾಯಲಾದರೂ ಬಂದಾನೇನೋ ಎನ್ನುವ ಆಸೆ ಗೋದೆಗೆ. ಆದರೆ ಅವಳ ದುಃಖಕ್ಕೆ ವಿರಹಕ್ಕೆ ಕೊನೆ ಮೊದಲೇ ಇಲ್ಲದಂತಾಯಿತು. ಹಸಿವು ಬಾಯಾರಿಕೆಗಳೂ ಇಲ್ಲದಂತಾಯಿತು. ನಿದ್ರೆಯೂ ಮಾಯವಾಯಿತು. ಅವನು ಧರಿಸಿದ್ದ ತುಳಸಿ ಮಾಲೆಯನ್ನಾದರೂ ತಂದು ನನ್ನ ಎದೆಯ ಮೇಲೆ ಹಾಕಿ, ಅವನು ಬೀಸಿಕೊಳ್ಳುವ ಬೀಸಣಿಗೆಯನ್ನು ತಂದು ನನಗೆ ಗಾಳಿ ಬೀಸಿ ಎಂದು ವಿರಹವೇದನೆಯಿಂದ ಬಳಲಿ ಕೊನೆಗೆ ಬ್ರಜವಾಸಿಗಳನ್ನೆಲ್ಲ ಕುರಿತು பட்டிமைந்தோர் காரேர் பலதேவர்கோர் கீழ்கண்ணாய் ಇಟ್ಟೀಲಿಟ್ಟು ವಿಳೆಯಾಡ ವಿಮಲನ್ ತನ್ನೈ ಕಂಡೀರೇ ಎಂದು ನನ್ನ ಕೃಷ್ಣನನ್ನು ಎಲ್ಲಾದರೂ ಕಂಡೀರೇ ಎಂದು ಕೇಳುತ್ತಾ ಹೋಗಲು ಅದಕ್ಕೆ ಅವರುಗಳು ಇಟ್ಟಮಾನ ಪಶುಕ್களை ಇನಿದು ಮರೆತು ನೀರೂಟ್ಟಿ ಬಿಟ್ಟುಕೊಂಡು ವಿಳೆಯಾಡುಂ ವೃಂದಾವನತ್ತೆ ಕಂಡೋಮೇ ಎಂದು ತಾವು ಅವನನ್ನು ಬೃಂದಾವನದಲ್ಲಿ ಅಲ್ಲಿ ಕಂಡೆವು ಇಲ್ಲಿ ಕಂಡೆವು ಎಂದು ಹೇಳಿದುದನ್ನು ಕೇಳಿ ಅವಳ ಮನಸ್ಸಿಗೆ ಎನಿಸಿ ಅವರಿಗೆ ಕಂಡನೆಂದ ಮೇಲೆ ಖಂಡಿತ ಇಂದಲ್ಲ ನಾಳೆ ನನ್ನ ಕಣ್ಣಿಗೂ ಕಾಣಿಸುವ ಎಂಬ ಆಶಯದೊಡನೆ ವಿರಹ ವೇದನೆಯಲ್ಲಿ ಬಳಲುತ್ತಿದ್ದ ಕೋದೆಯ ಕೂಗು ಕಡೆಗೂ ಭಗವಂತನ ಮನಸ್ಸಿಗೆ ನಾಟಿತು. ಇನ್ನೂ ಇವಳನ್ನು ಈ ರೀತಿ ವಿರಹವೇದನೆಯಲ್ಲಿ ನರಳಲು ಬಿಡಬಾರದು ಎಂದು ನಿಶ್ಚಯಿಸಿದನು. ಇವಳ ವಿರಹವೇದನೆಯಲ್ಲಿ ದಹಿಸಿ ಹೋಗುವುದನ್ನು ಕಂಡು ನೊಂದು ಕಂಗಾಲಾಗಿದ್ದ ಪೆರಿಯಾಳ್ವಾರರ ಕನಸಿನಲ್ಲಿ ಬಂದ ಭಗವಂತ, ಚಿಂತಿಸದಿರಿ ಪೆರಿಯಾಳ್ವಾರರೇ, ನಿಮ್ಮ ಕನ್ಯೆಯನ್ನು ನನಗೆ ಧಾರೆ ಎರೆದುಕೊಡುವ ಸಮಯ ಬಂದಾಯಿತು. ನಾನು ಅವಳನ್ನು ಸ್ವೀಕರಿಸಲು ಸಿದ್ಧನಾಗಿ ಕಾಯುತ್ತಿದ್ದೇನೆ. ಕಾವೇರಿಯ ಮಧ್ಯದ್ವೀಪವಾದ ಶ್ರೀರಂಗದಲ್ಲಿ ವಿರಾಜಮಾನನಾಗಿರುವ ನನ್ನ ಬಳಿಗೆ ಅವಳನ್ನು ಕರೆತಂದು ನನ್ನೊಡನೆ ವಿವಾಹ ಮಾಡಿಸಿ ಎಂದು ಹೇಳಿದಾಗ ಅತ್ಯಂತ ಸಂತುಷ್ಟರಾದ ಪೆರಿಯಾಳ್ವಾರರು ಭಗವಂತನ ಈ ಕೃಪೆಗೆ ಮನಸ ವಂದಿಸಿದರು. ಆದರೆ ನಾವಿರುವುದೋ ಶ್ರೀವಿಲ್ಲಿಪುತ್ತೂರಿನಲ್ಲಿ, ಅವನಿರುವುದೋ ದೂರದ ರಂಗಾಪುರಿಯಲ್ಲಿ. ಇಲ್ಲಿಂದ ಅವಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದು ಸಾಮಾನ್ಯ ವಿಷಯವೇ ಎಂದು ಯೋಚಿಸುತ್ತಿದ್ದ ಪೆರಿಯಾಳ್ವಾರರಿಗೆ ಒಂದು ಅಚ್ಚರಿ ಕಾದಿತ್ತು. ಅದೇನೆಂದರೆ, ಇವರ ಕನಸಿನಲ್ಲಿ ಬಂದು ಹೇಳಿದ ರಂಗರಾಜನು ಅಲ್ಲಿ ಶ್ರೀರಂಗದಲ್ಲಿ ತನ್ನ ಅಧಿಕಾರಿಗಳನ್ನು ಕರೆದು ಮದೀಯರ್ ಮಂಗಳೈರ್ವಾದ್ಯೈ ಸಕಲೈ ಛತ್ರಚಾಮರೈ ನವರತ್ನಮಯೀಂ ದಿವ್ಯಾಂ ಮದೀಯಾಂ ಶಿಬಿಕಾಂ ಪರಾಂ ಆದಾಯ ಧನ್ವಿನಗರಂ ಸಂಪ್ರಾಪ್ಯಾತ್ಯಂತ ವೈಭವೈ ವಿಷ್ಣುಚಿತ್ತಾ ಸುತಾಂ ಗೋದಾ ಮನಾಯಧ್ವಂ ಮಮಾಂತಿಕಂ. ಅದಾಗಿ ನೀವು ಈ ಕೂಡಲೇ ಸಕಲ ಮಂಗಳವಾದ್ಯಗಳು ಛತ್ರಚಾಮರಾದಿಗಳೊಡನೆ ನವರತ್ನ ಖಚಿತವಾದ ನನ್ನ ದಿವ್ಯ ಪಲ್ಲಕ್ಕಿಯೊಡನೆ ಅತ್ಯಂತ ವೈಭವದೊಂದಿಗೆ ಶ್ರೀವಿಲ್ಲಿಪುತ್ತೂರಿಗೆ ತೆರಳಿ ವಿಷ್ಣುಚಿತ್ತರ ಮಗಳಾದ ಗೋದೆಯನ್ನು ಸಕಲ ಮರ್ಯಾದೆಯೊಡನೆ ನನ್ನ ಬಳಿಗೆ ಕರೆದು ತನ್ನಿ ಎಂದು ಆಜ್ಞಾಪಿಸಿದನು. ರಂಗೇಶನ ಆಜ್ಞೆಯನ್ನು ಶಿರಸಾವಹಿಸಿ ಆ ಅಧಿಕಾರಿಗಳೆಲ್ಲರೂ ತ್ವರೆಯೊಂದಿಗೆ ಗೋದೆಯನ್ನು ಕರೆತರಲೋಸಗ ಶ್ರೀವಿಲ್ಲಿಪುತ್ತೂರಿಗೆ ತೆರಳಿದರು. ಅಲ್ಲಿ ಶ್ರೀ ವಿಷ್ಣುಚಿತ್ತರಿಗೆ ನಡೆದ ವೃತ್ತಾಂತವನ್ನು ತಿಳಿಸಿ ಹೇಳಿದಾಗ ಅವರ ಕರ್ಣಾಮೃತದ ಮಾತುಗಳನ್ನು ಕೇಳಿ ಅತಿ ಪ್ರಹೃಷ್ಟರೂ ವಿಸ್ಮಿತರೂ ಆಗಿ ಪೆರಿಯಾಳ್ವಾರರು ಅವರನ್ನೆಲ್ಲ ಉಪಚರಿಸಿ ಪೂಜಿಸಿದರು. ಶ್ರೀವಿಲ್ಲಿಪುತ್ತೂರಿನ ನಾಥನಾದ ವಟಪತ್ರಶಾಹಿಗೆ ನಡೆದದ್ದೆಲ್ಲವನ್ನೂ ಭಕ್ತಿ ಮತ್ತು ಆದರದೊಂದಿಗೆ ವಿಜ್ಞಾಪಿಸಿ ಅವನ ಅನುಮತಿಯನ್ನು ಪಡೆದುಕೊಂಡು ಶ್ರೀರಂಗಕ್ಕೆ ಹೋಗಲು ಸಂಕಲ್ಪಿಸಿದರು. ತನ್ನ ಶಿಷ್ಯನೂ ಪಾಂಡ್ಯದೇಶದ ರಾಜನೂ ಆದ ವಲ್ಲಭದೇವನಿಗೆ ಗೋದಾ ವಿವಾಹದ ಸುದ್ದಿಯನ್ನು ತಿಳಿಸಲು ತನ್ನ ಶಿಷ್ಯರನ್ನು ಮಧುರಾಪುರಿಗೆ ಕಳುಹಿಸಿದರು. ಗುರುವಿನ ಆಜ್ಞೆಯನ್ನು ಮೀರದೆ ಶಿರಸಾವಹಿಸಿದ ಆ ರಾಜನು ತನ್ನ ಚತುರಂಗ ಬಲ ಸೈನ್ಯದೊಡನೆ ಶ್ರೀವಿಲ್ಲಿಪುತ್ತೂರಿಗೆ ಬಂದರು. ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಪ್ರಭಾಯಥ ಗೋದಾದೇವಿ ತಥೈವಾಸಿತ್ ಪಾತಿರ್ವೃತ್ಯ ಪರಾಯಣ ಎಂಬ ವಾಕ್ಯದಂತೆ ಹೇಗೆ ಸೂರ್ಯನಿಂದ ಪ್ರಭೆಯು ಅನನ್ಯಳೋ ಹಾಗೆಯೇ ನಾನು ರಾಘವನಿಂದ ಅನನ್ಯಳು ಎಂದು ಸೀತಾದೇವಿಯು ಹೇಳಿದ ಹಾಗೆಯೇ ಗೋದಾದೇವಿಯು ಪಾತಿರ್ವೃತ್ಯ ಪರಾಯಣಳಾಗಿದ್ದಳು. ಹಾಗಾಗಿ ಸರ್ವಲೋಕೇಶ್ವರನಾದ ರಂಗೇಶನ ಪ್ರಿಯೆಯಾದ ಗೋದೆಗೆ
ಅನ್ಯ ಪುರುಷರ ದೃಷ್ಟಿಯು ಬೀಳುವುದು ಅನುಚಿತವಾದದ್ದರಿಂದ ಮಗಳಾದ ಗೋದಾದೇವಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಅದನ್ನು ಸುತ್ತಲೂ ಪೀತಾಂಬರದಿಂದ ದೃಢವಾಗಿ ಆಚರಿಸಿ ರಂಗೇಶನು ಕಳುಹಿಸಿದ ಛತ್ರಚಾಮರಾದಿಗಳನ್ನು ಹೊತ್ತುಕೊಂಡು ವಲ್ಲಭದೇವನೊಡನೆಯೂ ಅಲ್ಲಿರುವ ಸಮಸ್ತ ಜನತೆಯೊಡನೆಯೂ ಭೇರಿ ಮೃದಂಗ ನಾದದೊಂದಿಗೂ ಭಕ್ತರ ಜಯ ಜಯಕಾರ ಶಬ್ದದೊಂದಿಗೂ ಧೀಮಂತರಾದ ಭಟ್ಟನಾಥರು ಸಾದರದಿಂದ ಮೆರವಣಿಗೆಯನ್ನು ಮಹಾವೈಭವದೊಂದಿಗೆ ಶ್ರೀರಂಗದ ಕಡೆಗೆ ಕೊಂಡೊಯ್ದರು. ಶ್ರೀವಿಲ್ಲಿಪುತ್ತೂರಿಂದ ಆರಂಭಿಸಿ ಶ್ರೀರಂಗದವರೆಗೆ ಉದ್ದಕ್ಕೂ ಇಕ್ಕಲೆಗಳಲ್ಲೂ ಇದ್ದ ನಿವಾಸ ಸ್ಥಾನಗಳು ಪುಷ್ಪಕ ವಿಮಾನದಂತೆ ಕಿಕ್ಕಿರಿದು ತುಂಬಿ ಹೋಗಿ ಪುಷ್ಪಗಳಿಂದ ಸಮಲಂಕೃತವಾಗಿಸಲ್ಪಟ್ಟಿದ್ದವು. ಶ್ರೀರಂಗಕ್ಕೆ ಹೋಗುವ ಮಾರ್ಗವು ಶ್ರೀವೈಕುಂಠಕ್ಕೆ ಹೋಗುವ ಮಾರ್ಗದಂತೆ ಶೋಭಿಸಿತು. ಶ್ರೀರಂಗೇಶನೋ ದೇವಾದಿದೇವನು, ಗೋದೆಯೋ ಮನುಜಕೋಟಿಯಲ್ಲಿ ಒಬ್ಬಳು. ಇವರೀರ್ವರ ವಿವಾಹವು ಪ್ರಾಣಿಗ್ರಹಣವು ಹೇಗೆ ನಡೆಯುವುದೋ ಎಂಬ ಕುತೂಹಲದೊಂದಿಗೆ ವಿಸ್ಮಿತರಾಗಿ ಅದನ್ನು ನೋಡಲು ಆಸೆಯುಳ್ಳವರಾಗಿ ಚೋಳ ಪಾಂಡ್ಯಾದಿಗಳಲ್ಲಿ ಇದ್ದ ಸರ್ವಜನರಿಂದಲೂ ಕಿಕ್ಕಿರಿದು ಹೋಯಿತು. ನಿತ್ಯ ಮುಕ್ತರಿಂದ ಕಿಕ್ಕಿರಿದ ಶ್ರೀವೈಕುಂಠದಂತೆ ಶ್ರೀರಂಗವು ಕಾಣಿಸಿತು. ಶ್ರೀವೈಷ್ಣವರು ಶುಭ್ರ ವಸ್ತ್ರಧಾರಿಗಳಾಗಿ ಭಾಗವತ್ಪರವಾದ ದಿವ್ಯ ಪ್ರಬಂಧಗಳನ್ನು ಸೇವೆ ಮಾಡುತ್ತಾ ಅನ್ಯೋನ್ಯ ಹಸ್ತಗಳನ್ನು ಸರಪಳಿಯಂತೆ ಬಿಗಿದುಕೊಂಡು ಮೆರವಣಿಗೆಯ ಮುಂಭಾಗದಲ್ಲಿ ನಡೆಯುತ್ತಿದ್ದರು. ಗೋದೆಯ ಪಲ್ಲಕ್ಕಿಯ ಎರಡೂ ಪಾರ್ಶ್ವಗಳಲ್ಲೂ ಭಟ್ಟನಾಥ ಮತ್ತು ವಲ್ಲಭದೇವರು ಗೋದೆಯ ಸಂರಕ್ಷಣೆಯನ್ನು ಮಾಡುತ್ತಾ ಬರುತ್ತಿದ್ದರು. ಆ ಶಿಬಿಕೆಯನ್ನು ಅಂದರೆ ಪಲ್ಲಕ್ಕಿಯನ್ನು ಹಿಂಬಾಲಿಸುತ್ತಾ ನಡೆಯುತ್ತಿದ್ದ ದ್ವಿಜಸಂಘವು ನೂರಾರು ಸಂಖ್ಯೆಯಲ್ಲಿದ್ದು ಗೋದೆಗೆ ಸ್ವಸ್ತಿವಾಚನವನ್ನು ಪಠಿಸುತ್ತಾ ಮಹಾಘೋಷದೊಂದಿಗೆ ಬರುತ್ತಿದ್ದರು. ಅವರನ್ನು ಹಿಂಬಾಲಿಸುತ್ತಾ ಮಧುರ ಸ್ವರದಲ್ಲಿ ಸಂಕೀರ್ತನವನ್ನು ಮಾಡುತ್ತಾ ಗಾನದಲ್ಲಿ ಗಂಧರ್ವರನ್ನೂ ಜಯಿಸುತ್ತಾ ಬ್ರಾಹ್ಮಣ ಭಾಗವತರು ಬರುತ್ತಿದ್ದರು. ಅಲ್ಲಲ್ಲಿ ನೂರಾರು ಸಾವಿರಾರು ವೇತ್ರಹಸ್ತರು ಶಿಬಿಕೆಯ ನಾಲ್ಕೂ ಕಡೆಗಳಲ್ಲಿ ಸಮವಸ್ತ್ರಧಾರಿಗಳಾಗಿ ಅಂದರೆ ಸುವಸ್ತ್ರಧಾರಿಗಳಾಗಿ ಚಾರುಭೂಷಣಧರರಾಗಿ ಕಾಣಿಸುತ್ತಿದ್ದರು. ವಾಚಾಮಗೋಚರವಾದ ಮಹಾವೈಭವದೊಂದಿಗೆ ಮೆರವಣಿಗೆಯು ಸಪ್ತ ಪ್ರಾಕಾರ ಶೋಭಿತವಾದ ರಂಗನಗರವನ್ನು ಪ್ರವೇಶಿಸಿತು. ಶ್ರೀರಂಗನಗರದ ಸಪ್ತ ಪ್ರಾಕಾರಗಳ ಚಿತ್ರವೀದಿಗಳು ವಿಚಿತ್ರ ತೋರಣಗಳಿಂದಲೂ ವಿಚಿತ್ರ ಧ್ವಜಗಳಿಂದಲೂ ವಿಚಿತ್ರ ದೀಪಾವಳಿಗಳಿಂದಲೂ ಶೋಭಿಸುತ್ತಿದ್ದವು. ಗೋದೆಯು ಸಪ್ತ ಪ್ರಾಕಾರಗಳನ್ನು ಪರಿಕ್ರಮ ಪ್ರದಕ್ಷಿಣೆ ಮಾಡಿದಳು. ಘಲ್ 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 ಎನ್ನುವ ಕಾಲ್ಗೆಜ್ಜೆಗಳನ್ನು ಇತರ ಭೂಷಣಗಳನ್ನು ಧರಿಸಿದ್ದ ದೇವಲೋಕದ ಅಪ್ಸರೆಯರ ಸೌಂದರ್ಯವನ್ನೂ ಮೀರಿಸುವಂತಹ ಸುಂದರ ಸ್ತ್ರೀಯರು ನೂರಾರು ಸಂಖ್ಯೆಯಲ್ಲಿ ಗೋದೆಯನ್ನು ನೋಡಬೇಕೆಂಬ ಕುತೂಹಲದಿಂದ ಮೇರು ಪರ್ವತ ಶಿಖರದಂತೆ ಕಂಗೊಳಿಸುತ್ತಿದ್ದ ಚಿತ್ರಸೌಧಗಳ ಮೇಲೆ ಹತ್ತಿ ನೋಡುತ್ತಿದ್ದರು. ಅವರೆಲ್ಲರೂ ಗೋದಾದೇವಿಯ ಪಲ್ಲಕ್ಕಿಯ ಮೇಲೆ ಪುಷ್ಪದ ಮಳೆಯನ್ನೇ ಸುರಿಸುತ್ತಾ ಕೋದೆ ಬಂದಳು, ಆಂಡಾಳ್ ಬಂದಳು, ಶುಡಿಕೊಡುತ್ತ ಶುಡರ್ಕೊಡಿ ಬಂದಳು ಎಂದು ಗೋದೆಗೆ ವೈಭವವಾದ ಸ್ವಾಗತವನ್ನಿತ್ತರು. ಒಟ್ಟಿನಲ್ಲಿ ಅಲ್ಲಿ ಜನಸ್ತೋಮವು ಮಹಾದ್ಭುತವಾಗಿ ರಾರಾಜಿಸುತ್ತಿತ್ತು. ಹೀಗೆಯೇ 7 ಪ್ರಾಕಾರಗಳನ್ನು ಪ್ರದಕ್ಷಿಣೆ ಮಾಡಿ ದಾಟಿ ಗೋದೆಯು ಶೀಘ್ರವಾಗಿ ಶ್ರೀ ಚಂದನ ಮಂಟಪಕ್ಕೆ ವಿಜಯ ಮಾಡಿಸಿದಳು. ಆ ಚಂದನ ಮಂಟಪದಲ್ಲಿ ಸುಂದರವರನಾದ ಅಳಗಿಯ ಮನವಾಳನ್ ಎಂಬ ನಂಬೆರುಮಾಳ್ ಉತ್ಸವ ಮೂರ್ತಿಯು ಮಂಗಳ ಸ್ನಾನವನ್ನು ಮಾಡಿ ಸರ್ವಾಲಂಕಾರ ಭೂಷಿತನಾಗಿ ಪುಣ್ಯಾಹವಾಚನವನ್ನು ಅಂಕುರಾರೋಹಣವನ್ನು ಮಾಡಿ ವೇದಾಂತ ಪರಾಗರಾದ ವಿಧಿಜ್ಞರಾದ ಬ್ರಾಹ್ಮಣರೊಡನೆ ಗೋದೆಯ ಆಗಮನವನ್ನು ಪ್ರತೀಕ್ಷಿಸುತ್ತಾ ಕಾದುಕೊಂಡಿದ್ದನು. ಗೋದಾದೇವಿಯು ಬಂದು ಸೇರಿದ ಒಡನೆ ಶ್ರೀರಂಗೇಶನು ಅವಳನ್ನು ನೋಡಿ ಹರ್ಷಿತನಾಗಿ ಸುಲಗ್ನದಲ್ಲೂ ಸುಮುಹೂರ್ತದಲ್ಲೂ ದ್ವಿಜದೇವಾಗ್ನಿ ಸನ್ನಿಧಿಯಲ್ಲಿ ಶ್ರೇಯಪತಿಯು ಶ್ರೀ ಗೋದಾದೇವಿಯ ಪಾಣಿಗ್ರಹಣವನ್ನು ಮಾಡಿಕೊಂಡನು. ವಿಧಿಜ್ಞರಾದ ವಿಪ್ರೋತ್ತಮರಿಂದ ಶೇಷಹೋಮಾಂತವಾಗಿ ವಿವಾಹವನ್ನು ಚೆನ್ನಾಗಿ ವಿಧಿವತ್ತಾಗಿ ನಿರ್ವಹಿಸಿ ವಿಪ್ರರಿಂದ ಆಶೀರ್ವಾದಪೂರ್ವಕವಾಗಿ ಮಂಗಳಾಶಾಸನ ಮಾಡಿಸಿ ಶ್ರೀ ಸುಂದರವರನು ಅತೀವ ಪ್ರಹರ್ಷವನ್ನು ಹೊಂದಿದನು.
ರಂಗೇಶನ ಪಾಣಿಗ್ರಹಣದಿಂದ ಗೋದಾದೇವಿಯು ಪರಮಹರ್ಷಿತಳಾದಳು. ಅನಂತರ ವರಮಾಲೆಯೊಂದಿಗೆ ನಿಂತಿದ್ದ ಗೋದಾದೇವಿಯನ್ನು ನೋಡಿ ರಂಗೇಶನು ಪ್ರೀತಿ ಸ್ನೇಹಗಳೊಂದಿಗೆ ಅವಳ ಎದುರಿಗೆ ನಿಂತು ಅವಳ ಹಸ್ತದಿಂದ ವರಮಾಲೆಯಿಂದ ಅಲಂಕೃತನಾದನು. ಹೀಗೆ ವರಿಸಲ್ಪಟ್ಟ ರಂಗೇಶನನ್ನು ನೋಡಿ ಶ್ರೀ ವಿಷ್ಣುಚಿತ್ತರು ಪ್ರೇಮಪೂರ್ವಕವಾಗಿ ಅವನ ಸಮೀಪಕ್ಕೆ ಬಂದು ಹೃಷ್ಟರಾಗಿ ಪ್ರಣಾಮವನ್ನು ಸಲ್ಲಿಸಿದರು. ಹಾಗೂ ಅರ್ಘ್ಯ ಪಾದ್ಯಾಚಮನೀಯ ಮಧುಪರ್ಕಗಳಿಂದ ಹರಿಯನ್ನು ಪೂಜಿಸಿದರು. ನಂತರ ತನ್ನ ಭಾರ್ಯೆಯೊಂದಿಗೆ ಕೂಡಿ ಹರಿಯನ್ನು ವಸ್ತ್ರ ಆಭರಣ ಧೇನುಗಳಿಂದ ಅಲಂಕರಿಸಿದರು. ಗಂಧ ಪುಷ್ಪಾಕ್ಷತೆಗಳಿಂದಲೂ ಉಪವೀತಾದಿಗಳಿಂದಲೂ ಶೋಭಿಸುವಂತೆ ಮಾಡಿ ಪ್ರಾಣಿಗ್ರಹಣ ವಿಧಿಯಿಂದ ಸಮಲಂಕೃತವಾದ ಗೋದಾಹಸ್ತವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಪರಮಾತ್ಮನಾದ ರಂಗನಾಥನಿಗೆ ಸಮರ್ಪಿಸಿದರು. ಹೀಗೆ ಮಂಗಳಾಶಾಸನ ಪೂರ್ವಕವಾಗಿಯೂ ಋಷಿಗಳಿಂದ ಕಲ್ಪಿತವಾದ ವೇದಪುರಾಣಗಳಿಂದಲೂ ಭೂಮ್ಯಾಂಶ ಸಂಭೂತಳಾದ ಗೋದೆಯನ್ನು ರಂಗೇಶನಿಗೆ ಸಮರ್ಪಿಸಿದರು. ನಂತರ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ವೈಷ್ಣವರಿಂದ ಹೋಮಾದಿಗಳನ್ನು ಮಾಡಿಸಿದರು. ಅಗ್ನಿ ಸಮೀಪದಲ್ಲಿ ಕುಳಿತ ಗೋದಾದೇವಿಯ ಪಾಣಿಗಳಿಂದ ರಾಜಹೋಮವನ್ನು ರಂಗೇಶನು ಮಾಡಿಸಿದನು. ಬ್ರಾಹ್ಮಣರಿಂದ ಪುರಸ್ಕೃತನಾದನು. ಭೂಷಣೋತ್ತಮ ಭೂಷಿತಳಾದ ನವವಧುವಾದ ಗೋದೆಯನ್ನು ಹಿಡಿದುಕೊಂಡು ರಂಗನಾಥನು ಹಿಂದೆಯೂ ಗೋದೆಯು ಮುಂದೆಯೂ ನಡೆದುಕೊಂಡು ಅಗ್ನಿಯನ್ನು ಸಪ್ತ ಪ್ರದಕ್ಷಿಣೆಯನ್ನು ಮಾಡಿ ಭಾರ್ಯೆಯೊಂದಿಗೆ ಹರಿಯು ಸಂಬೋಧಿಸಿದನು. ಮಹಾಯೋಗಿಯಾದ ವಿಷ್ಣುಚಿತ್ತರು ವಿವಾಹವನ್ನು ನೋಡಲು ನೆರೆದಿದ್ದ ದೇವತೆಗಳು ಕಾಸರಾದಿ ಯೋಗಿ ಮುಖ್ಯರನ್ನು ಚೆನ್ನಾಗಿ ಪೂಜಿಸಿ ಅವರೊಡನೆ ಕೂಡಿ ರಂಗನಾಥನನ್ನು ಸಂಪೂಜಿಸಿ ಉಜ್ವಲ ಭೂಷಣಗಳಿಂದ ಅಲಂಕರಿಸಿ ರಂಗನಾಥನ ಜೊತೆಯಲ್ಲಿ ಗೋದಾದೇವಿಯನ್ನು ಬೀಳ್ಕೊಟ್ಟರು. ಶ್ವೇತತಲ್ಪದಲ್ಲಿ ಶಯನಿಸಿರುವ ರಂಗೇಶನನ್ನು ಶೀಘ್ರವಾಗಿ ಸೇವಿಸಬೇಕೆಂದು ವರವರ್ಣಿನಿಯಾದ ಗೋದೆಯು ಅಭಿಲಾಷೆಪಟ್ಟಳು. ಎಲ್ಲರೂ ನೋಡುತ್ತಿರುವ ಹಾಗೆಯೇ ಗೋದೆಯು ಚಂದನ ಮಂಟಪದಿಂದ ಸುಮುಹೂರ್ತದಲ್ಲಿ ಹೊರಗೆ ಬಂದು ಅಂತಃಪುರವನ್ನು ಅದಾಗಿ ಶ್ರೀರಂಗನಾಥನ ಗರ್ಭಗುಡಿಯನ್ನು ಪ್ರವೇಶಿಸಿ ಪ್ರಾಂಜಲಿಬದ್ಧಳಾಗಿ ಒಳಹೋಗುವ ಮುನ್ನ ವಿಮಾನದ ಪ್ರದಕ್ಷಿಣೆಯನ್ನೂ ಮಾಡಿದಳು. ಆಮೇಲೆ ತ್ವರೆಯಿಂದ ಭಕ್ತಿಯುತಳಾಗಿ ರಂಗಶಾಯಿಯ ಸನ್ನಿಧಿಗೆ ಬಂದು ಶ್ವೇತತಲ್ಪದಲ್ಲಿ ಶಯನಿಸಿರುವ ರಂಗನಾಥನನ್ನು ನೋಡಿದಳು. ಮೊದಲು ನೋಡಿದ ಅದೇ ಲಾವಣ್ಯದಿಂದ ಕೂಡಿದ ಆ ರಂಗೇಶನ ಮಹಾದ್ಭುತವಾದ ಲಾವಣ್ಯವನ್ನು ನೋಡಿ ನೋಡಿ ಮತ್ತೆ ಮತ್ತೆ ಕಂಡು ಆನಂದಪೂರಿತಳಾದಳು. ಶ್ವೇತತಲ್ಪವನ್ನು ಆರೋಹಿಸಿ ಅವನ ಪಾದಾಬ್ಜ ಸಮೀಪಕ್ಕೆ ನಡೆದು ಎಲ್ಲರೂ ನೋಡುತ್ತಿರುವ ಹಾಗೆಯೇ ಆ ದೇವಿಯು ಅದೃಶ್ಯಳಾಗಿಬಿಟ್ಟಳು. ಆ ಅತುಲವಾದ ಆಶ್ಚರ್ಯವನ್ನು ನೋಡಿ ಎಲ್ಲರೂ ಪರಮ ವಿಸ್ಮಿತರಾದರು. ವಿಷ್ಣುಚಿತ್ತರು, ವಲ್ಲಭದೇವನು ಮುಂತಾದ ಆ ಪುರವಾಸಿಗಳೆಲ್ಲರೂ ಮೂಕ ವಿಸ್ಮಿತರಾದರು. ಆಗ ಶ್ರೀ ಭೂಮಿ ನೀಲಾದೇವಿ ಮತ್ತು ಗೋದಾದೇವಿಯರಿಂದಲೂ ಶ್ರೀರಂಗೇಶನು ರಮಿಸಲ್ಪಟ್ಟು ಭೋಗಿಶಯನದಲ್ಲಿ ಪವಡಿಸಿಕೊಂಡು ಮುಕ್ತಿಪ್ರಧಾನನಾಗಿ ವಿರಾಜಿಸಿದನು. ನಂತರ ಆ ದೇವಿಯನ್ನು ರಂಗರಾಜನು ಅಂಗೀಕರಿಸಿ ಎಲ್ಲರೂ ಕೇಳುತ್ತಿರುವಂತೆ ಶ್ರೀ ವಿಷ್ಣುಚಿತ್ತರನ್ನು ಸಮೀಪಕ್ಕೆ ಕರೆದು ತನ್ನ ಹವಳದಂತಹ ತುಟಿಗಳ ಮಧ್ಯದಲ್ಲಿ ಹೊಳೆಯುವ ದಂತಪಂಕ್ತಿಯ ಪ್ರಭೆಯೊಂದಿಗೆ, ಶ್ರೀ ವಿಷ್ಣುಚಿತ್ತರೇ, ಸಮುದ್ರರಾಜನಂತೆ ಇಂದು ನೀವು ನನಗೆ ಶ್ವಶುರರು ಅಂದರೆ ಮಾವಂದಿರಾಗಿ ಬಿಟ್ಟಿರಿ ಎಂದು ಹರ್ಷಪೂರಿತನಾಗಿ ಹೇಳಿದಾಗ ಶ್ರೀ ವಿಷ್ಣುಚಿತ್ತರ ಹೃದಯಕ್ಕೆ ಹಾಲೆರೆದಂತಾಗಿ ಅವರು ಅತ್ಯಂತ ಆನಂದಭರಿತರಾಗಿ ಆನಂದ ಬಾಷ್ಪವನ್ನು ಸುರಿಸಿದರು. ಶ್ರೀರಂಗೇಶನು ತೀರ್ಥಪ್ರಸಾದ, ಮಾಲೆ ಮರ್ಯಾದೆ, ಪರಿವಟ್ಟ ಎಲ್ಲವನ್ನೂ ಅರ್ಚಕ ಮುಖೇನ ಸಾದರವಾಗಿ ಶ್ರೀ ವಿಷ್ಣುಚಿತ್ತರಿಗೆ ಕೊಡಿಸಿ ಅವರಿಗೆ 2 ಪೊನ್ನಾಡೆಗಳನ್ನು ಅಂದರೆ ಹೊನ್ನ ಹೊದಿಕೆಗಳನ್ನು ಹೊದೆಯಿಸಿ ಅತಿ ಸಂಭ್ರಮದಿಂದ ಗೌರವಿಸಿದನು. ಮತ್ತು ಶ್ರೀ ವಟಪತ್ರಿಶಯಾದ ದೇವನಿಗೆ ನೀವು ಈ ಮುಂಚೆ ಹೇಗೆ ಪೂಜಿಸಿ ಆರಾಧಿಸಿ ಬರುತ್ತಿದ್ದಿರೋ ಇನ್ನು ಮುಂದೆಯೂ ಹಾಗೆಯೇ ನಿತ್ಯವೂ ತಪ್ಪದೆ ಪುಷ್ಪಮಾಲಾ ತುಳಸಿಮಾಲಾ ಕೈಂಕರ್ಯಗಳನ್ನು ಮಾಡಿಕೊಂಡು ಅಲ್ಲಿಯೇ ನಿತ್ಯವಾಸ ಮಾಡುವಂಥವರಾಗಿ ಎಂದು ನಿಯಮಿಸಿ ಅವರನ್ನು
ಗೋದೆಯನ್ನು ಹರಿಯಲ್ಲಿ ಸಂಸ್ಥಾಪಿಸಿ ಅತ್ಯಂತ ವಿಷಾದ ಮತ್ತು ಪ್ರೀತಿಭಾವಯುಕ್ತರಾಗಿ ಹರಿಯಿಂದ ಬೀಳ್ಕೊಡಲ್ಪಟ್ಟು ರಾಜ ವಲ್ಲಭದೇವನೊಂದಿಗೆ ಚತುರಂಗ ಬಲದೊಂದಿಗೂ ಶ್ರೀವಿಲ್ಲಿಪುತ್ತೂರಿಗೆ ಹಿಂತಿರುಗಿ ಬಂದು ಸೇರಿದರು. ಅಲ್ಲಿ ತಮ್ಮ ಗೃಹದ ಒಳಗೆ ಹೊಕ್ಕ ಅವರ ಮನದಲ್ಲಿ ಅತೀವ ನೋವು ಕಾಡುತ್ತಿತ್ತು. ತನ್ನ ಪುತ್ರಿ ಕೋದೈ ಇಲ್ಲದ ಮನೆ ಬಿಕೋ ಎನ್ನುತ್ತಿತ್ತು. ಎತ್ತ ನೋಡಿದರೂ ಕೋದೆಯು ಆಡಿ ನಲಿದಾಡುತ್ತಿದ್ದ ದೃಶ್ಯ ಅವರ ಕಣ್ಮುಂದೆ ಸುಳಿಯಲಾರಂಭಿಸಿತು. ಹಗಲು ರಾತ್ರಿ ನಿದ್ದೆಯಿಲ್ಲದೆ ಕೊರಗಲಾರಂಭಿಸಿದರು. ತಂದೆಯಾಗಿ ನಾನು ನಿನ್ನ ಪುತ್ರಿಯ ವಿವಾಹವನ್ನು ಶ್ರೀವಿಲ್ಲಿಪುತ್ತೂರಲ್ಲಿ ವಿಜೃಂಭಣೆಯಿಂದ ಮಾಡಿಕೊಡಬೇಕಿತ್ತು. ಹಾಗೆ ಮಾಡಿಕೊಳ್ಳಲಾಗಲಿಲ್ಲವೆಲ್ಲ ಎನ್ನುವ ಚಿಂತೆ ಅವರನ್ನು ಕಾಡಹತ್ತಿತು. ಅವರ ಈ ಚಿಂತೆಯ ಬಿಸಿ ಅವರ ಚಿತ್ತದಲ್ಲೇ ಸದಾ ವಾಸವಾಗಿರುವ ಭಗವಂತನಿಗೆ ತಟ್ಟದೇ ಇದ್ದೀತೆ. ಅವನು ಅವರ ಕಣ್ಣಿಗೆ ಕಾಣಿಸಿಕೊಂಡು, ಇದೇನು ವಿಷ್ಣು ಚಿತ್ತರೇ, ನೀವೇ ಆಸೆಯಿಂದ ನಿಮ್ಮ ಮಗಳನ್ನು ನನಗೆ ದಾರಿ ಎರೆದುಕೊಟ್ಟು ಈಗ ಈ ರೀತಿ ಕೊರಗುತ್ತಿರುವುದು ಸರಿಯೇ? ಆಗಲಿ, ನಾನು ನಿಮ್ಮಿಚ್ಛೆಯಂತೆಯೇ ಗೋದೆಯನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ನೀವು ನಿಮ್ಮ ಇಚ್ಛೆಯಂತೆ ಗೋದೆಯನ್ನು ನನಗೆ ಶ್ರೀವಿಲ್ಲಿಪುತ್ತೂರಲ್ಲಿ ವಿವಾಹ ಮಾಡಿಕೊಡಿ ಎಂದು ಗೋದೆಯನ್ನು ಶ್ರೀವಿಲ್ಲಿಪುತ್ತೂರಿಗೆ ಕಳುಹಿಸಿಕೊಡುತ್ತಾನೆ. ಶ್ರೀ ವಿಷ್ಣುಚಿತ್ತರು ಅತ್ಯಂತ ಆನಂದಭರಿತರಾಗಿ ತಮ್ಮ ಪುತ್ರಿಯ ವಿವಾಹಕ್ಕೆ ಸಕಲ ಸಿದ್ಧತೆಗಳನ್ನೂ ಮಾಡಿಕೊಳ್ಳುತ್ತಾರೆ. ಆ ಅಳಗಿಯ ಮಣವಾಳನು ತನ್ನ ಕುಟುಂಬ ಪರಿವಾರ ಸಮೇತನಾಗಿ ಶ್ರೀವಿಲ್ಲಿಪುತ್ತೂರಿಗೆ ಆಗಮಿಸಿ ಗೋದೆಯ ಕನಸಿನಲ್ಲಿ ಹೇಗೆ ಅವನೊಂದಿಗೆ ವಿವಾಹವಾಯಿತೋ ಅದಾಗಿ வாரணமாயிரம் சூலவலம் செய்து நாரண நம்பி நடக்கின்றான் என்பதீர் பூரண பொற்கணம் வைத்துப்புறமெங்கும் ತೋರಣಂ ನಾಟ ಕಣಾಕಂಡೇನ್ ತೋಳಿನಾನ್ ಎಂದು ಆರಂಭಿಸಿ ಅವಳು ಯಾವ ರೀತಿ ತನ್ನ ಕನಸಿನಲ್ಲಿ ಅವನೊಂದಿಗೆ ವಿವಾಹವಾಯಿತು ಎಂದು ವರ್ಣಿಸುತ್ತಾಳೋ ಅದೇ ರೀತಿ ಚಾಚೂ ತಪ್ಪದೆ ಅತ್ಯಂತ ವಿಜೃಂಭಣೆಯಿಂದ ಅವಳ ವಿವಾಹ ಶ್ರೀವಿಲ್ಲಿಪುತ್ತೂರಿನಲ್ಲಿ ನೆರವೇರಿ ಆ ಅಳಗಿಯ ಮನವಾಳನೂ ಗೋದೆಯೊಂದಿಗೆ ಹಾಗೂ ತಮ್ಮ ಮಾವನಾದ ಶ್ರೀ ವಿಷ್ಣುಚಿತ್ತರೊಂದಿಗೆ ಕೂಡಿ ಮಾವನಿಗೆ ತಕ್ಕ ಅಳಿಯ ಎಂಬ ಬಿರುದನ್ನು ಮನೆ ಅಳಿಯ ಎಂಬ ಬಿರುದನ್ನು ಹೊತ್ತು ಶ್ರೀವಿಲ್ಲಿಪುತ್ತೂರಿನಲ್ಲೇ ಶಾಶ್ವತವಾಗಿ ನೆಲೆಸಿ ಶ್ರೀರಂಗಮನ್ನಾರ್ ಎಂಬ ಹೆಸರಿನಿಂದ ಇಂದಿಗೂ ಸೇವೆಯನ್ನು ನೀಡುತ್ತಿದ್ದಾನೆ. ಈ ಗೋದಾ ಪರಿಣಯವು ಸಾಮಾನ್ಯ ಪರಿಣಯದಂತೆ ಅಲ್ಲವಾಗಿದ್ದು ಸಕಲ ಆತ್ಮಗಳಿಗೆ ಸನ್ಮಂಗಳವನ್ನು ಉಂಟು ಮಾಡಲೆಂದು ನಡೆದ ಪರಿಣಯವಾಗಿದ್ದು, ಗೋದಾ ಪರಿಣಯ ಎಂದರೆ ಆತ್ಮವು ಪರಮಾತ್ಮನೊಳಗೆ ಬೆಸೆಯುವ ಬಗೆ ಹೇಗೆ, ಸದ್ಗತಿಯನ್ನು ಹೊಂದುವ ಬಗೆ ಹೇಗೆ ಎಂದು ತಿಳಿಸಿಕೊಡುವುದೇ ಗೋದಾ ಪರಿಣಯದ ಉದ್ದೇಶ. ಇದನ್ನು ತಿಳಿಸಿಕೊಳ್ಳಲೆಂದೇ ಭೂದೇವಿಯೇ ಸ್ವತಃ ಧರೆಗಿಳಿದು ಬಂದು ತನ್ನ ಮಕ್ಕಳ ಆತ್ಮೋಜ್ಜೀವನಕ್ಕಾಗಿ ನಿಂತ ಅವಳ ಹೃದಯ ವೈಶಾಲ್ಯತೆಯನ್ನು ಮೆರೆಸುವುದಾಗಿದೆ ಈ ಗೋದಾ ಪರಿಣಯ. ನಾವೆಲ್ಲರೂ ಅವಳ ಈ ಕೃಪೆಗೆ ಸದಾ ಕೃತಜ್ಞರಾಗಿರುತ್ತಾ ಅವಳು ತೋರಿಸಿದ ಈ ಸನ್ಮಾರ್ಗವನ್ನು ಅನುಸರಿಸುತ್ತಾ ಅವಳೇ ಹೇಳಿದಂತೆ ಆ ಶಲ್ವತ್ತಿರುಮಾಲ್ ಅದಾಗಿ ಭಗವಂತ ಶ್ರೀಮನ್ನಾರಾಯಣನ ಪರಮಕೃಪೆಗೆ ಪಾತ್ರರಾಗಿ ಸದ್ಗತಿಯನ್ನು ಹೊಂದೋಣ ಎಂದು ಆಶಿಸುತ್ತಾ, ಇದು ಆಷಾಢ ಮಾಸ ತಿರುವಾಡಿಪೂರಂ ಉತ್ಸವದ ಮಾಸ. ಈ ತಿರುವಾಡಿಪೂರಂ ಉತ್ಸವದಂದು ಸಕಲರೂ ಸೇರಿ ಗೋದೆಯನ್ನು ಪೂಜಿಸಿ ಆರಾಧಿಸಿ ಅವಳ ಹೃದಯದ ಆರಾಧ್ಯ ದೇವನಾದ ಶ್ರೀಮನ್ನಾರಾಯಣನ ಪರಮಕೃಪೆಗೆ ಪಾತ್ರರಾಗಿ ಸದ್ಗತಿಯನ್ನು ಹೊಂದೋಣ ಎಂದು ಹೇಳುತ್ತಾ, ಗೋದಾ ಪರಿಣಯದಲ್ಲಿ ಅಡಿಯೇನೊಂದಿಗೆ ಭಾಗಿಯಾದ ಸಕಲರಿಗೂ ಸನ್ಮಂಗಳಗಳು ಉಂಟಾಗಲಿ ಎಂದು ಆ ಗೋದೆ ಗೋಪಾಲನ ಪಾದಾರವಿಂದಗಳಲ್ಲಿ ಪ್ರಾರ್ಥಿಸಿಕೊಂಡು ಆಚಾರ್ಯ ಶ್ರೀ ರಾಮಾನುಜರ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ಆಚಾರ್ಯ ಶ್ರೀ ಮನವಾಳ ಮಾಮುನಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ಅಸ್ಮದಾಚಾರ್ಯರಾದ ದಾಶರಥಿ ಶ್ರೀ ಮುದಲಿಯಾಂಡಾನ್ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ,
ಅಡಿಯನಿಗೆ ಈ ಗೋದಾಪಿರ್ಣಯದ ಕುರಿತು ಒಂದಿಷ್ಟು ಮಾತನಾಡಲು ಅವಕಾಶವನ್ನು ಮಾಡಿಕೊಟ್ಟು ಅಡಿಯನಲ್ಲಿ ಕೃಪೆಯನ್ನು ತೋರಿದ ಶ್ರೀ 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 ಉವೆ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ತಿರುವಡಿ ಸ್ವಾಮಿ ತಿರುವಡಿ ಪಾದಾರವಿಂದಗಳಲ್ಲಿ ನಮಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸಿಕೊಳ್ಳುತ್ತಿದ್ದೇನೆ. திருவாடிப்பூரத்தில் ஜகத்துதித்தாழ்வாழியே திருப்பாவை 30 செப்பினால் வாழியே பெரிய ஆழ்வார் பெற்றெடுத்த பெண் பிள்ளை வாழியே பெரும்புதூர் மாமுனிக்கு பின்னானாள் வாழியே 143 உரைத்தாள் வாழியே உயிர் அரங்கற்கே கண்ணி உகந்தளித்தாள் வாழியே மறுவாரும் திருமல்லி வளநாடி வாழியே வன்புதுவை நகர்கோதை மலர்பதங்கள் வாழியே ಶ್ರೀಮತ್ಯೇ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತುವೆ ನಂದನಂದನ ಸುಂದರ್ಯೇ ಗೋದಾಯೇ ನಿತ್ಯಮಂಗಳಂ ಶ್ರೀಮತೆ ಸೌಮ್ಯಜಾ ಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ. ஆழ்வார் திருவடிகளே சரணம். எம்பெருமானார் திருவடிகளே சரணம். ஜீயர் திருவடிகளே சரணம். ஆச்சாரியர் திருவடிகளே சரணம். அடியேன் ஸ்ரீராமானுஜதாசி. திருவாடிப்பூரத்தில் ஷஹதுதித்தாழ்வாழியே திருப்பாவை 30 செப்பினாள் வாழியே திருவாடிப்பூரத்தில் ஷஹதுதித்தாழ்வாழியே திருப்பாவை 30 செப்பினாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்பூதூர் மாமுனிக்கு பின்னானாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்பூதூர் மாமுனிக்கு பின்னானாள் வாழியே 143 உரைத்தாள் வாழியே உயிரரங்கற்கே கண்ணி உகந்தளித்தாள் வாழியே 143 உரைத்தாள் வாழியே உயிரரங்கற்கே கண்ணி உகந்தளித்தாள் வாழியே மறுவாரும் திருமல்லி வளநாடு வாழியே வன்புதுவை நற்கோதை மலர்கதங்கள் வாழியே மறுவாரும் திருமல்லி வளநாடு வாழியே வன்புதுவை நற்கோதை மலர்கதங்கள் வாழியே.